ನೋಡಿ ನಾವು ಇನ್ಫ್ಲುಯೆನ್ಸ್ ಆಗಿದ್ವಿ. ಅದರಲ್ಲಿ ಇವರು ಒಂದಿಷ್ಟು ಲಿಸ್ಟ್. ಈಗ ನಾನು ಹೆಲ್ತ್ ಬಗ್ಗೆ ಮಾತಾಡ್ತಿಲ್ಲ, ರಿಲೇಶನ್ಶಿಪ್ ಬಗ್ಗೆ ಮಾತಾಡ್ತಿಲ್ಲ, ಆಲ್ರೆಡಿ ಎಲ್ಲದರಲ್ಲೂ ಮಾತಾಡಾಗಿದೆ ಲಾಸ್ಟ್ ಸೆಷನ್ಸ್ ಅಲ್ಲಿ. ಇವತ್ತು ನಾವು ವೆಲ್ತ್ ಬಗ್ಗೆನೇ ಮಾತಾಡ್ತಾ ಇದೀವಿ, ಕರಿಯರ್ ಬಗ್ಗೆನೇ ಮಾತಾಡ್ತಾ ಇದೀವಿ. ವೃತ್ತಿನಲ್ಲಿ ಸ್ಪೀಡ್ ಆಗಿ ಹೇಗೆ ಸಾಧನೆ ಮಾಡೋದು. ಇವರೆಲ್ಲರೂ ಸಹಿತ ಒಂದೊಂದು ವೃತ್ತಿ ಇತ್ತು. ಓಕೆ, ಇಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಸ್ಟೋರಿ ಇದೆ. ಅಂಡ್ ಇವ್ರದ್ದು ನಾನು ರೆಫರೆನ್ಸ್ ತಗೊಂಡಿರೋದು ಅಷ್ಟೇನೆ. ಇದೇ ತರ ವ್ಯಕ್ತಿತ್ವನ ನಾನು ಹೇಗೆ ಜೀವಿಸಬಹುದು ನಾವು ನೋಡಿದ್ವಿ. ಫಸ್ಟ್ ಸೆಷನ್ ಅಲ್ಲೇನೆ ನಾವು ನೋಡ್ತಾ ಬಂದ್ವಿ, ಯಾವುದು ಎಕ್ಸ್ಕ್ಯೂಸ್ ಬರ್ನಿಂಗ್, ನೆಪಗಳನ್ನ ಹೇಳಿದ್ವಿ ಅಂತ. ಈಗ ಇವರು ನಮಗೆ ಮಾದರಿ. ಯಾವ್ದ್ರಲ್ಲಿ? ನಾನು ವೃತ್ತಿನಲ್ಲಿ ಬೆಳಿಬೇಕು, ನಾನು ಐಶ್ವರ್ಯವಂತನಾಗಬೇಕು. ಇವರೆಲ್ಲರೂ ಐಶ್ವರ್ಯವಂತರು. ಅಂಡ್ ಇವರೆಲ್ಲರೂ ಸಹಿತ ಏನು ಬೆಳೆದ್ರು ಆ ಸ್ಪೀಡ್ ಅಲ್ಲಿ ನಾನು ಬೆಳಿಬೇಕಾ ಬೇಡವಾ, ಇಟ್ಸ್ ಅಗೇನ್ ಎ ಚಾಯ್ಸ್. ಓಕೆ, ಇಲ್ಲಿ ಇರ್ತಕ್ಕಂಥವ್ರು ಹೇಗೆ ಕೆಲಸ ಮಾಡಿದ್ರು, ಇವರಿಂದ ನಾನು ಏನ್ ಕಲಿಬೇಕಾಗಿದೆ, ಇವರ ಮನೋಭಾವ ಏನು, ಇವರು ಹೇಗೆ ಮಾಡ್ತಿದ್ದಾರೆ. ನಂದೊಂದೇ ಪ್ರಶ್ನೆ. ಓಕೆ, ಈಗ ನೀವೆಲ್ರಿಗೂ ಇದೇನೇ ಪ್ರಶ್ನೆ ಕೇಳ್ತೀನಿ, ನಾನು ಕೇಳ್ಕೊಳ್ತಾ ಇದ್ದಿದ್ದು. ನಾನು ಈ ಕಂಪ್ಲೀಟ್ ಈ ಪ್ರಾಜೆಕ್ಟ್ ಅಲ್ಲಿ, ಓಕೆ, ಈಗ ಅಲ್ಲಿ 1 ಅಂತ ಹಾಕಿದ್ದೀನಿ ಗೊತ್ತಾ, ಇದೇ ಫಸ್ಟ್ ಫಾರ್ಮುಲಾ ನಮ್ಮ 266ರಲ್ಲಿ. 1 ಅನ್ನೋದು ಫಾರ್ಮುಲಾ ಅದು, ಆಯ್ತಾ. ನನಗೆ ನನ್ನ ಲೈಫಿಗೆ ದ ಬಿಗ್ಗೆಸ್ಟ್ ಇನ್ಸ್ಪೈರರ್ ಇವರೇ. ನಾನು ನನ್ನ ಲೈಫಿಗೆ ಏನೇ ಆದ್ರೂ ಟಕ್ ಅಂತ ನಾನು ನೋಡ್ಕೊಳ್ಳೋದು, ಇವ್ರನ್ನ ಕಣ್ಮುಚ್ಕೊಂಡು ನೆನ್ಸ್ಕೊಂಡ್ಬಿಡ್ತೀನಿ ಒಂದ್ಸಾರಿ. ಇವರು ನನ್ನ ಪ್ಲೇಸ್ ಅಲ್ಲಿ ಇದ್ದಿದ್ರೆ ಏನ್ ಮಾಡಿರ್ತಿದ್ರು, ರಾಜ್ಕುಮಾರ್ ಈ ಪ್ಲೇಸ್ ಇದ್ರೆ ಏನ್ ಮಾಡಿರ್ತಿದ್ರು. ನಮಗೆಲ್ಲ ಒಂದಿಷ್ಟು ಗೊತ್ತಿದೆ ರಾಜ್ಕುಮಾರ್ ಬಗ್ಗೆ, ಒಂದಿಷ್ಟು ಗೊತ್ತಿದೆ ಬಿಲ್ ಗೇಟ್ಸ್ ಬಗ್ಗೆ, ಧೀರುಭಾಯಿ ಅಂಬಾನಿ ಬಗ್ಗೆ ಗೊತ್ತಿದೆ, ವಿಜಯ್ ಶಂಕೇಶ್ವರ್ ಬಗ್ಗೆ ಗೊತ್ತಿದೆ. ಅಂಡ್ ಈ ತರದವರು ಎಷ್ಟೋ ಜನಗಳ ಬಗ್ಗೆ ನಮಗೆ ಗೊತ್ತಿದೆ. ನಾನೇನ್ ಮಾಡ್ತೀನಿ, ಇವ್ರನ್ನ ನೋಡ್ತೀನಿ, ಚಪ್ಪಾಳೆ ಹೊಡಿತೀನಿ, ಸೂಪರ್ ಅಪ್ಪ ಅಂತೀನಿ, ಅವ್ರ ಬರ್ತ್ಡೇ ಅಲ್ಲಿ ಸ್ಟೇಟಸ್ ಹಾಕೊಳ್ತೀನಿ. ಇವರಿಂದ ಏನಾದ್ರು ಮೆಸೇಜ್ ಬಂದ್ರು ಈ ತರ ಸಕ್ಸಸ್ಫುಲ್ ವ್ಯಕ್ತಿಗಳು ಅಂದ್ರೆ ಸೂಪರ್ ಆಗಿ ಥಮ್ಸ್ ಅಪ್ ಮಾಡ್ಬಿಟ್ಟು ಫಾರ್ವರ್ಡ್ ಮಾಡ್ತೀನಿ. ಬಟ್ ಇಲ್ಲಿ ನೀವು ಮೆಜಿಷಿಯನ್ ಆಗ್ಬೇಕು ಅಂತಿದ್ರೆ, ವೆಲ್ತ್ ಅಲ್ಲಿ ಎಕ್ಸ್ಟ್ರಾರ್ಡಿನರಿ ಗ್ರೋತ್ ಆಗ್ಬೇಕು ಅಂತಿದ್ರೆ, ಓಕೆ, ನಿಮಗೆ ಫಸ್ಟ್ ಡೇ 1 ಅಲ್ಲಿ 4 ಕ್ಯಾಟಗರಿ ತೋರಿಸಿದೀನಿ. ಬಟ್ ಇವತ್ತು ಇವ್ರನ್ನಷ್ಟೇ ಫೋಕಸ್ ಮಾಡ್ತಿದ್ದೀನಿ. ಯಾಕೆಂದ್ರೆ ಇವತ್ತು ನಾವು ಮಾತಾಡ್ತಾ ಇರೋದು ವೆಲ್ತ್ ವಿಷಯ. ನಾವೆಲ್ಲರೂ ವೆಲ್ತಿಯರ್ ಆಗ್ಲೇಬೇಕು, ನಾವು ಶ್ರೀಮಂತರಾಗ್ಲೇಬೇಕು. ಕೆಲವರಿಗೆ ಶ್ರೀಮಂತಿಗೆ ಅಂದ್ರೆ ಅಲರ್ಜಿ ಆಗ್ಬಿಟ್ಟಿರುತ್ತೆ, ಅಥವಾ ಬೇಕು ಆದ್ರೆ ಬೇಕೇ ಬೇಕು ಅನ್ನೋ ದೊಡ್ಡ ಸಂಕಲ್ಪ ಇರೋದಿಲ್ಲ. ಹಾಗಾಗಿ ಅದನ್ನ ನಾನು ಅದ್ರ ಕಡೆ ಫೋಕಸ್ ಮಾಡ್ತಿರಲ್ಲ, ಅಥವಾ ಅದಕ್ಕೆ ಬೇಕಾಗಿರೋ ಕ್ವಾಲಿಫಿಕೇಶನ್ ಫುಲ್ಫಿಲ್ ಮಾಡ್ಕೊಳ್ತಿರಲ್ಲ. ಅದಕ್ಕೆ ನಾನು ನಿಮಗೆ ಎಕ್ಸ್ಕ್ಯೂಸ್ ಅಲ್ಲಿ ನೀವು ನೋಡಾಗಿದೆ, ನೆಪಗಳನ್ನು ನೋಡಾಗಿದೆ. ಅದೆಲ್ಲದನ್ನೂ ಬ್ರೇಕ್ ಮಾಡಿ ಸ್ಟ್ರಾಂಗ್ ಆಗಿ ನಾನು ಡಿಸೈಡ್ ಮಾಡಬೇಕು. ಪ್ರತಿ ಕ್ಷಣ ನಾನು ಆ ಯೋಚನೆ ಮಾಡಬೇಕು, ನಾನು ಈ ವ್ಯಕ್ತಿಗಳಲ್ಲಿರ್ತಕ್ಕಂಥ ಗುಣಗಳನ್ನ, ಅವ್ರು ಮಾಡಿರೋ ಕೆಲಸನ ನಾನು ಮಾಡ್ತಿದ್ದೀನ, ಎಷ್ಟು ಪರ್ಸೆಂಟೇಜ್ ನಾನು ದೂರದಲ್ಲಿದ್ದೀನಿ. ಅಂಡ್ ನಿಮ್ಮ ಪ್ರೊಫೆಷನ್ ಅಲ್ಲಿ, ಈಗ ಒಂದು ಜಾಬ್ ಅಲ್ಲಿ ಇದ್ದೀರಿ, ನೀವೊಂದು ಜಾಬಿಗೆ ಸೇರ್ಕೊಂಡಿದ್ದೀರಿ, ನೀವು ಕೇಳ್ತಾರೆ ನಾನು ಜಾಬಿಗೆ ಹೋಗ್ತಾ ಇದ್ದೀನಿ, ನಾನು ಅಲ್ಲೇನು ಇವ್ರನ್ನ ರೆಫರೆನ್ಸ್ ಹೆಂಗೆ ತಗೊಳಕಾಗುತ್ತೆ, ನನ್ನ ಬಾಸು, ನಾನು ಬಾಸ್ ಅಲ್ಲ, ನಾನು ಬರೀ ಕೆಲಸದವರು, ನನಗೊಂದು 20,000 50,000 1 ಲಕ್ಷ ಸ್ಯಾಲರಿ ಬರ್ತಿದೆ, ನನಗೆಲ್ಲೊಂದು ಲಿಮಿಟ್ ಇದೆ. ಅಲ್ಲಿ ನಿಮಗೆ ಚಾಯ್ಸ್, ನಿಮ್ಮ ಕೆರಿಯರ್ ಅಲ್ಲಿ 2 ಆಪ್ಷನ್. ಒಂದು, ನೀವು ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತಿದ್ರೆ ವಿನ್ ಮಾಡ್ಕೊಂಡು ಒಂದು ಹೊಸ ಬಿಸ್ನೆಸ್ ಕಟ್ಟಬೇಕು. ಇಲ್ವಾ, ನೋ ಪ್ರಾಬ್ಲಮ್, ಪ್ರಮೋಷನ್ ಆಗ್ಬೇಕು ಅಂತಾನೆ ತಗೊಳ್ಳಿ. ನೀವು ಜಾಬ್ ಅಲ್ಲಿ ಇದ್ದೀರಿ, ಪ್ರಮೋಷನ್ ಆಗ್ಬೇಕು. ಪ್ರಮೋಷನ್ ಆಗ್ಬೇಕು ಅಂದ್ರೆ ಯಾವ ರೀತಿ ಕೆಲಸ ಮಾಡ್ಬೇಕಲ್ಲಿ, ನಿಮ್ದೇ ಜಾಬ್ ಅಲ್ಲಿ, ನಿಮ್ದೇ ಪ್ರೊಫೆಷನ್ ಅಲ್ಲಿ. ಅಂಡ್ ಸೇಮ್ ಥಿಂಗ್ ಬಿಸ್ನೆಸ್ನವರು ಲಿಂಕ್ ಮಾಡ್ಕೊಳ್ಳಿ, ಮೋದಿ ಕೇರ್ನವರು ಲಿಂಕ್ ಮಾಡ್ಕೊಳ್ಳಿ. ಈ ಎಕ್ಸಾಂಪಲ್ ನ ನಿಮ್ದೇ ಆದ ಪ್ರೊಫೆಷನ್ ಅಲ್ಲಿ ನಿಮ್ ತರನೇ ಇದ್ದವರು ಯಾರು ಸ್ಪೀಡ್ ಆಗಿ ದೊಡ್ಡದಾಗಿ ಅಸಾಧ್ಯವಾದದ್ದನ್ನ ಸಾಧ್ಯ ಮಾಡಿದ್ದಾರೆ, ಅವರೊಬ್ಬರನ್ನ ಹಿಡ್ಕೊಳ್ಳಿ. ಎಷ್ಟು ಜನ ಹಿಡ್ಕೊಂಡಿದ್ದೀರಿ, ಅವ್ರನ್ನ ಬಿಗಿಯಾಗಿ ಹಿಡ್ಕೋಬೇಕು. ಬರೀ ಬಿಗಿಯಾಗಿ ಹಿಡ್ಕೊಳ್ಳೋದಲ್ಲ. ನಿಮಗೆ ಏಕಲವ್ಯ ಗೊತ್ತಿದೆ, ಎಲ್ರಿಗೂ ಏಕಲವ್ಯ ವಿಶೇಷತೆ ಏನು? ಒಬ್ಬ ಗುರುನ ಮೂರ್ತಿ ಮಾಡಿ ಹಿಡ್ಕೊಂಡು, ಕದ್ದು ಮುಚ್ಚಿ ತಿಳ್ಕೊಂಡು ಅವನು ವಿದ್ಯೆನ ಕಲಿತಾ ಬಂದ. ಆ ತರ ಒಂದು ಗುರು ಪ್ರತಿಯೊಬ್ಬರಿಗೂ ಬೇಕಿದೆ. ಆ ತರ ನನಗೆ ಯಾರು ಗುರು ಇದ್ದಾರೆ, ನಾನು ಆ ವಿಷಯದಲ್ಲಿ ನಾನು ಎಕ್ಸೆಲ್ ಆಗೋದಕ್ಕೋಸ್ಕರ ನನಗೆ ಯಾರಿದ್ದಾರೆ ಗುರು, ಅದನ್ನ ನಾನು ಫಸ್ಟ್ ಫಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ, ಜಾಬ್ ಅಂತ ಯಾರು ವರ್ಕ್ ಮಾಡ್ತಿದ್ದೀರಾ ಅಲ್ಲಿ ಪ್ರಾಬ್ಲಮ್ ಏನೇನು ಗೊತ್ತಾ, ಫಸ್ಟ್ ನಮಗೆ ಗುರು ಅಂತ ಕಾಣೋದೇ ನಮ್ಮ ಬಾಸು, ಅವ್ನ್ ಕಂಡ್ರೆ ನನಗಾಗಲ್ಲ. ಬಿಸ್ನೆಸ್ ಅಲ್ಲಿ ನನ್ನ ಪಾರ್ಟ್ನರು ನನಗೇನೋ ಬೆಳೆದಿರ್ತಾರೆ, ಅಲ್ಲಿ ನನಗೆ ಆಗ್ತಿರಲ್ಲ, ಅಥವಾ ಯಾವುದೋ ಒಂದು ಕಾರಣಕ್ಕೆ ಮಿಸ್ ಹೊಡಿತಿರುತ್ತೆ ನನಗೆ ಅವರಿಗೂ. ನನ್ನ ಕಸಿನ್ ಈ ಟೆಕ್ನಾಲಜಿನಲ್ಲೇ ಒಂದು ಸಿಕ್ಕಾಪಟ್ಟೆ ಸಾಕಷ್ಟು ಬ್ರೇಕ್ ಥ್ರೂ ಕಾಸ್ ಮಾಡಿದ್ದಾನೆ. ಅವನಿಗೆ ಹೇಳ್ತಾ ಇದ್ದೆ, ಯಾವಾಗ್ಲೂ ಬಂದ್ಬಿಟ್ಟು ನನ್ನ ಹತ್ರ 1 to 1 ತಗೋಬೇಕಾದ್ರೆ ಫಸ್ಟ್ ಬರ್ತಿದ್ದೆ, ಮಾತೆತ್ತಿದ್ರೆ ನನ್ನ ಮಗ ಬಾಸ್ ಇದಾನಲ್ಲ ಅಂತಾನೆ ಸ್ಟಾರ್ಟ್ ಮಾಡ್ತಿದ್ದಿತ್ತು. ಸೇಮ್ ಡೈಲಾಗ್ ರಾನೇ ಹೇಳ್ತಾ ಇದ್ದೀನಿ.
ನನ್ನ ಹತ್ರ ಒಂದೇ ಪ್ರಶ್ನೆ ಅವನಿಗೆ ಕೇಳ್ತಾ ಇದ್ದಿತ್ತು, ನಿನಗೆ ಯಾವಾಗ ಬಾಸಿಗೆ ಬಾಸ್ ಆಗೋದು? ಇದೊಂದೇ ನನ್ನ ಪ್ರಶ್ನೆ ಕೇಳ್ತಾ ಇದ್ದು. ಒಂದು, ಅವನು ಸಾಯ ತನಕ ಬೈಕೊಂತಿರ್ತೀಯಾ, ರಿಟೈರ್ಡ್ ಆಗೋ ತನಕ ಬೈಕೊಂತಿರ್ತೀಯೋ, ಅಥವಾ ಅವನಿಗೇನೇ ಬಾಸ್ ಆಗ್ಬೇಕು ಅಂತ ಯಾವತ್ತಾರು ಯೋಚನೆ ಮಾಡಿದ್ಯಾ? ಎಲ್ರದ್ದು ಫಸ್ಟ್ ಡೈಲಾಗೇನೆ, ನಿಮಗೆ ಯಾರು ಅಥಾರಿಟಿ, ಹೈಯರ್ ಅಥಾರಿಟಿ ಇದ್ದಾರೆ ಅವ್ರನ್ನ ಹೇಟ್ ಮಾಡ್ತಿರ್ತೀರ, ಅವ್ರೊಳಗಡೆ ಅಕ್ಸೆಪ್ಟೆನ್ಸ್ ಇರಲ್ಲ. ಅದೇ ಒಂದು ಕಾರಣ ನಾನಲ್ಲಿ ಬೆಳೆಯೋಕ್ಕೂ ಆಗಲ್ಲ. ಅಥವಾ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ತೃಪ್ತಿ ಇರಲ್ಲ, ವಿಧಿ ಇಲ್ಲ ಅಂತ ಮಾಡ್ತಿರ್ತೀರಿ. ಫಸ್ಟ್ ನೀವು ಅದನ್ನ ಶಿಫ್ಟ್ ಮಾಡ್ಬೇಕು. ನೀವು ರಾಕೆಟ್ ಸ್ಪೀಡ್ ಹೋಗ್ಬೇಕು ಅಂದ್ರೆ ಫಸ್ಟ್ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ, ಹಾಗಂತ ಅವರಿಗೆ ಏನೋ ಬಕೆಟ್ ಹಿಡಿಯೋದು ಅಂತಾರೆ ವರ್ಕಿಂಗ್ ಪ್ಲೇಸ್ ಅಲ್ಲಿ. ಹಾಗಂತ ನನ್ನ ಕೆಲಸನ ಸಾಧಿಸಕ್ಕೋಸ್ಕರ ಇಷ್ಟ ಇಲ್ದಿದ್ರು ಅವನಿಷ್ಟಪಟ್ಟು ನಾನು ಬಕೆಟ್ ಹಿಡಿಯೋದು ಅಂತನೂ ಅಲ್ಲ. ಆದ್ರೆ ಆ ವ್ಯಕ್ತಿಯಿಂದ ನಾನೇನ್ ಕಲಿಬೇಕಾಗಿದೆ? ಅವನು ಯಾಕೆ ನನಗ್ ಬಾಸು? ನಿಮ್ಮ ಬಿಸ್ನೆಸ್ ತಗೊಳ್ಳಿ, ನೀವೇನೋ ಒಂದು ಬಿಸ್ನೆಸ್ ಮಾಡ್ತಿರ್ತೀರಾ, ಏನೋ ಒಂದು ಕ್ಯಾಟ್ರಿಂಗ್ ಮಾಡ್ತಿರ್ತೀರಾ, ಅಥವಾ ಒಂದು ಕಿರಾಣಿ ಶಾಪ್ ಇಟ್ಟಿರ್ತೀರಾ, ಅಥವಾ ಒಂದು ಸೈಕಲ್ ಶಾಪ್, ಯಾವುದೋ ಒಂದು ಶೋರೂಮು ಏನೋ ಇಟ್ಟಿರ್ತೀರಾ. ಆ ಒಂದು ವ್ಯಕ್ತಿತ್ವದಲ್ಲಿ ಅಲ್ಲಿ ಬೇರೆಯವ್ರನ್ನ ನೋಡಿದಾಗ ನನಗೆ ಫಸ್ಟ್ ಬರೋದು ಕಂಪ್ಯಾರಿಸನ್, ಇನ್ನೊಂದು ಬರೋದು ಜಲಸ್ಸಿ. ಇದನ್ನ ಒಪ್ಕೊಳ್ಳೇಬೇಕು. ನಾನು ಅದರಲ್ಲೇ ಇದ್ದೀನಿ. ನನಗೂ ಹಂಗೆ ಟಕ್ಕನ ಬಂದು ಹೋಗುತ್ತೆ. ನನಗಿನ ಯಾರಾದ್ರೂ ದೊಡ್ಡರಿದ್ರೆ ಒಂದು ಕ್ಷಣದಲ್ಲಿ ಅಲ್ಲಿ ಗೊತ್ತಾಗುತ್ತೆ ನನಗೆ. ಅದು ಸಹಜವಾಗಿ ಬರ್ತಕ್ಕಂಥದ್ದೇನೆ. ಆದ್ರೆ ಅಲ್ಲಿ ನಾನು ಶಿಫ್ಟ್ ಮಾಡ್ಬೇಕು. ಏನನ್ನ ಶಿಫ್ಟ್ ಮಾಡ್ಬೇಕು? ಅಲ್ಲಿ ಅವ್ರ ಬಗ್ಗೆ ನಾನು ನೆನೆಸ್ಕೊಂಡಾಗ ನನಗೆ ಒಳಗಡೆ ಪೇಯ್ನ್ ಆಗ್ತಿದೆ ಅಂದ್ರೆ, ಅಸಮಾಧಾನ ಆಗ್ತಿದೆ ಅಂದ್ರೆ, ನನಗೆ ಅಲ್ಲಿ ಆ ವ್ಯಕ್ತಿಯ ಯಶಸ್ಸನ್ನ ನಾನು ಸೆಲೆಬ್ರೇಟ್ ಮಾಡ್ತಿಲ್ಲ ಅಂತ ಅರ್ಥ. ಈ ಕಾರಣದಿಂದ ನಾನು ಬಿಸ್ನೆಸ್ ಅಲ್ಲಾಗ್ಲಿ, ಜಾಬ್ ಅಲ್ಲಾಗ್ಲಿ ನಾನು ನೆಕ್ಸ್ಟ್ ಲೆವೆಲ್ ಗ್ರೋ ಆಗೋಕ್ಕಾಗಲ್ಲ, ಸ್ಪೀಡ್ ಹೋಗೋಕ್ಕಾಗಲ್ಲ. ಫಸ್ಟ್ ನಾನು ಅವ್ರದನ್ನ ಸೆಲೆಬ್ರೇಟ್ ಮಾಡ್ಬೇಕು. ಅವರಿಗೆ ಏನು ಸಿಕ್ಕಿದೆ ಇವತ್ತು, ನಾನು ನೆಕ್ಸ್ಟ್ ಕ್ಯೂನಲ್ಲಿ ಇದ್ದೀನಿ, ನೆಕ್ಸ್ಟ್ ಅದು ನಂದೇ. ಅವ್ರಿಗಾಗಿದೆ ಅಂದ್ರೆ ಅದು ನನಗೂ ಆಗುತ್ತೆ ಅನ್ನೋ ಫೀಲಿಂಗ್ ಇಮಿಡಿಯೇಟ್ಲಿ ಶಿಫ್ಟ್ ಮಾಡ್ಕೋಬೇಕು. ಬರುತ್ತೆ ಒಳಗಡೆ, ಫೀಲ್ ಆಗುತ್ತೆ, ಜಲಸ್ ಖಂಡಿತ ಬರುತ್ತೆ. ಮನುಷ್ಯ ಅಂದ್ಮೇಲೆ ಅದು ಬರಲೇಬೇಕು, ಬರುತ್ತೆ. ಆದ್ರೆ ಅದನ್ನ ಎಷ್ಟು ಬೇಗ ಶಿಫ್ಟ್ ಮಾಡ್ಕೊಂತೀರಾ ಅಷ್ಟು ಬೇಗ ನೀವು ಅಪ್ಗ್ರೇಡ್ ಆಗ್ತೀರಾ. ಅವ್ರನ್ನ ನಾನು ಇನ್ಸ್ಪೈರ್ ಆಗಿ ತಗೊಂಡು ಇಮ್ಮಿಡಿಯೇಟ್ಲಿ ನಾನು ನೋಡ್ಕೋಬೇಕಾಗಿರೋದು, ಎಸ್ ಇವರಲ್ಲಿ ಏನು ಕ್ವಾಲಿಟಿ ಇದೆ, ಇವರಿಂದ ಏನು ಕಲಿಬೇಕು, ಅವರಿಗೆ ನಾನು ಸರೆಂಡರ್ ಆಗಬೇಕು. ಓಕೆ, ಎಷ್ಟು ಜನ ಸುಮ್ಮನೆ ಹ್ಯಾಂಡ್ ರೈಸ್ ಮಾಡಿ, ಓಕೆ ನನಗೆ ದುಡಿಬೇಕು ಅಂತಿದೆ, ನನಗೆ ಹೇಳಿದ ಮೇಲೆ ಕರೆಕ್ಟಾಗಿ ಹ್ಯಾಂಡ್ ರೈಸ್ ಮಾಡಿ. ಓಕೆ, ನನಗೆ ದುಡಿಬೇಕು ಅಂತಿದೆ, ಇದು ಎಲ್ಲರಿಗೂ ನಾನೇನು ಕ್ವಶನ್ ಕೇಳಿಲ್ಲ, ಹ್ಯಾಂಡ್ ರೈಸ್ ಮಾಡಬೇಡಿ. ನಾನೇನು ಕ್ವಶನ್ ಕೇಳಿಲ್ಲ, ಪ್ರಿಪೇರ್ ಮಾಡ್ತಾ ಇದ್ದೀನಿ, ಹ್ಯಾಂಡ್ ಲೋಪ್ ಮಾಡಿ. ನನಗೆ ಸಾಕಷ್ಟು ಸಾಧ್ಯ ಮಾಡಬೇಕು ಅಂತಿದೆ. ಓಕೆ, ನೀವು ಜಾಬಲ್ಲಿ ಇರ್ಬೋದು, ಬೇರೆ ಯಾವುದಾದ್ರು ಬಿಸ್ನೆಸ್ ಅಲ್ಲಿ ಇರ್ಬೋದು, ಓಕೆ ಮೋದಿ ಕೇರ್ನಲ್ಲಿ ಇರ್ಬೋದು, ಕನಸುಗಳು ಭಾಳ ಇದೆ. ಓಕೆ, ಒಂದು ಯಾವುದೋ ಒಂದು ಸುದೀಪ್ ಒಂದು ಫಿಲಮ್ ಎಕ್ಸಾಕ್ಟ್ಲಿ ನೆನಪಿಲ್ಲ, ಒಂದು ಅದನ್ನ ನಾನು ಲಿಂಕ್ ಕೊಡ್ತೀನಿ. ಹೈಯೆಸ್ಟ್ ಸಕ್ಸಸ್ಫುಲ್ ವ್ಯಕ್ತಿನ ಗುರುತಿಸಿ ನಾನು ಆ ವ್ಯಕ್ತಿನ ಹುಡುಕಿ ಆ ವ್ಯಕ್ತಿನ ಹತ್ರ ಕೂತ್ಕೊಂಡು ಅಪಾಯಿಂಟ್ಮೆಂಟ್ ತಗೊಂಡು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು, ನೀವು ಏನು ಮಾಡಿದ್ದೀರಾ ಸಾಧನೆ, ಈ ಸಾಧನೆ ನಾನು ಮಾಡ್ಬೇಕು. ಓಕೆ, ನೀವ್ ಹೇಳಿದ್ದನ್ನ 1000% ನಾನು ಕೇಳ್ತೀನಿ. ನನ್ನ ಕಂಪ್ಲೀಟ್ ಲೈಫನ್ನ ನಾನು ನಿಮಗೆ ಸರೆಂಡರ್ ಆಗ್ತೀನಿ. ನೀವ್ ಹೇಳ್ದಂಗೆ ನಾನು ಕೇಳ್ತೀನಿ. ನೀವು ಏನ್ ಪಡ್ಕೊಂಡಿದ್ದೀರಿ ಅದು ನಾನು ಪಡ್ಕೊಳ್ಳೋಕೆ ನಾನು ರೆಡಿ ಇದ್ದೀನಿ ಅಂತ ಹೋಗಿ ಅಪಾಯಿಂಟ್ಮೆಂಟ್ ತಗೊಂಡು ಫಿಸಿಕಲ್ ಆಗಿ ರಿಪೀಟ್ ಆಗಿ ಕೇಳಿ ಪಡ್ಕೊಳ್ತಿದ್ದೀರಿ. ಹ್ಯಾಂಡ್ ರೈಸ್ ಮಾಡಿ. ಜಾಬಲ್ಲಿ ಇರ್ಬೋದು, ಬಿಸ್ನೆಸ್ ಅಲ್ಲಿ ಇರ್ಬೋದು, ಮೋದಿ ಕೇರ್ನವ್ರು ಇರ್ಬೋದು. ರೆಗ್ಯುಲರ್ ಆಗಿ ಕನ್ಸಿಸ್ಟೆಂಟ್ ಆಗಿ ಕಾಂಟ್ರಾಕ್ಟ್ ಕೊಟ್ಟಿದ್ದೀರಾ, ನನ್ನ ಲೈಫನ್ನ ನಿಮಗೆ ನಾನು ಸರೆಂಡರ್ ಮಾಡಿದ್ದೀನಿ, ನೀವು ನನಗೆ ಗೈಡ್ಲೈನ್ಸ್ ಕೊಡಿ, ನೀವು ನನಗೆ ಡೈರೆಕ್ಷನ್ ಕೊಡಿ, ನೀವು ನನಗೆ ಹೆಜ್ಜೆ ಹೆಜ್ಜೆಗೂ ನಾನು ಇವತ್ತು ಇದನ್ನ ಮಾಡಿದೆ, ನಾನು ಮಾಡಿದ ಸರಿನಾ, ನಾನೇನ್ ಮಾಡ್ಬೇಕು ಹೇಳಿ, ಈಗ ಈ ತರ ನಾನು ಮಾಡಿದ್ದೀನ, ಗೊತ್ತಿಲ್ಲ. ಗ್ರೇಟ್, 43 ಜನ ಹ್ಯಾಂಡ್ ರೈಸ್ ಮಾಡಿದ್ದೀರಾ. ಇನ್ನು ಉಳಿದಿರ್ತಕ್ಕಂಥವ್ರು ಪರ್ಸೆಂಟೇಜ್ ವೇರಿ ಇರ್ಬೋದು, ಕೆಲವರು ಸ್ವಲ್ಪ ಮಾಡಿರ್ಬೋದು, ಕೆಲವರು ಮಾಡಿಲ್ದಿರ್ಬೋದು. ಇದು ನನ್ನ ಸೀಕ್ರೆಟು. ನನಗೆ ಯಾರು ನನ್ನನ್ನ ಇನ್ಸ್ಪೈರ್ ಆಗಿ ತಗೊಳ್ತೀನಿ, ನಾನು ಫಸ್ಟ್ ನಾನು ಚೆಕ್ ಮಾಡೋದೇ ಅವ್ರು ಏನ್ ಮಾಡಿದ್ರು, ಅವರಲ್ಲಿ ಏನು ಅಳವಡಿಸ್ಕೊಂಡ್ರು, ಅವ್ರು ಏನು ಹೇಗೀಗಾದ್ರು, ಇದನ್ನೇ ನಾನು ಯಾವತ್ತು ನಾನು ಚೆಕ್ ಮಾಡ್ತೀನಿ. ಈ ರೀತಿ ನೀವು ಮಾಡ್ತಿದ್ದೀರಾ ಅಂದ್ರೆ ದಟ್ ಈಸ್ ಅ ಬೇಸಿಕ್ ಸ್ಟೆಪ್. ಅಂಡ್ ಅಲ್ಲಿ ಅವ್ರ ಬಗ್ಗೆ ಕ್ವಶನ್ ಇರಬಾರ್ದು. ಅವ್ರು ಹೇಳೋದನ್ನ
ಒಂದ್ ಹೇಳಿದ್ರೆ ಅವರು ನಾನು 10 ಮಾಡಿರ್ಬೇಕು. ಆ ತರದ್ದು ನಾನು ಮಾಡ್ತಿದ್ದೀನ? ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವಾಗ ಮಾತ್ರನೇ ನಾನು ನನ್ನ ಸ್ಪೀಡ್ ಜಾಸ್ತಿ ಆಗುತ್ತೆ. ಅಲ್ಲಿ ನಾನು ಅವ್ರು ಹೇಗೆ ಬೆಳೆದಿರ್ತಾರೆ ಹಾಗೆ ನಾನು ಮಾಡಕ್ ಸಾಧ್ಯ. ಯಾಕೆಂದ್ರೆ ನನ್ನ ಒಂದೇ ಒಂದು ಪ್ರಶ್ನೆ, ಯಾವ್ದಾದ್ರೂ ರಂಗದಲ್ಲಿ ಇವತ್ತು ಓಕೆ ಇಂಥ ರಂಗದಲ್ಲಿ ಸಾಧನೆ ಮಾಡಿಲ್ದವರು ಇಲ್ಲ ಅಂತ ಇಲ್ವೇ ಇಲ್ಲ. ನೀವು ಸಿಂಗರ್ ಆಗಿರ್ಬೋದು, ಡ್ಯಾನ್ಸರ್ ಆಗಿರ್ಬೋದು, ಯಾವುದೇ ವೃತ್ತಿ ಇರ್ಬೋದು, ಆ ಫಿಲ್ಮ್ ಹೀರೋಗಳಿರ್ಬೋದು, ಓಕೆ ಹೈಯೆಸ್ಟ್ ಅಲ್ಲಿ ಅವ್ರು ಮಾಡಿರ್ತಕ್ಕಂಥ ಕೆಲಸ ಏನಿದೆ, ಅವರು ಡೆವಲಪ್ ಆಗಿರೋದು ಸ್ಕಿಲ್ಸ್ ಏನಿದೆ, ಅದಕ್ಕೊಂದಿಷ್ಟು ಒಂದು ಫಾರ್ಮುಲಾ ಇದೆ, ಇಲ್ಲೇ ಕೊಡ್ತೀನಿ ನಾನು. ಇದೆಲ್ಲದೂ ಸಹಿತ ನಾನು ಮಾಡ್ಬೇಕಾಗುತ್ತೆ. ಇದನ್ನ ಮಾಡಿದಾಗ ಮಾತ್ರನೇ ನಾನು ನನ್ನ ಅಚೀವ್ಮೆಂಟ್ ಮಾಡೋಕ್ಕಾಗುತ್ತೆ. ನೀವು ಚೆಕ್ ಮಾಡ್ಕೊಳ್ಳಿ, ಪರ್ಸೆಂಟೇಜ್ ಹಾಕೊಳ್ಳಿ. ನೀವು ನಿಮ್ಮ ಮೆಂಟರ್ಗೆ, ನಿಮ್ಮ ಇನ್ಸ್ಪೈರಿಂಗ್ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಎಷ್ಟು ಸರೆಂಡರ್ ಆಗಿದ್ದೀರಿ, ಇದು ಒಂದು ವೆರಿ ವೆರಿ ಇಂಪಾರ್ಟೆಂಟ್. ಹೀಗಾಗಿ ನನ್ನ ಫೋಕಸ್ಸು ಈ ತರ ಒಬ್ಬೊಬ್ಬ ವ್ಯಕ್ತಿಗಳಿಗೂ ಸಹಿತ ನಾನು ಕಲಿಬೇಕಾಗಿದೆ ಏನಿದೆ. ಇವತ್ತು ನಾನು ನಿಮಗೆ ನಾರಾಯಣ್ ಮೂರ್ತಿ ಗೊತ್ತಿರ್ಬೋದು, ಎಷ್ಟೋ ವರ್ಷಗಳು ಎಲೆಕ್ಟ್ರಾನಿಕ್ ಸಿಟಿ ಬಿಟ್ಟು ಮನೆಗೆ ಹೋಗಿಲ್ಲ, ಆಫೀಸೇ ಲೈಫ್ ಅವ್ರದ್ದು, ಇದು ಅವರ ಸ್ಕಿಲ್. ಓಕೆ, ವಿಜಯ್ ಶಂಕೇಶ್ವರ್ ನಿಮಗೆಲ್ಲ ಗೊತ್ತಿದೆ, 3:15 ಎದ್ದೇಳ್ತಾರೆ ಅವರು. ಒಬ್ಬ ಲಾರಿ ಕ್ಲೀನರ್ ಆದವರು ಇವತ್ತು ಸಾವಿರಾರು ಲಾರಿ ಬಸ್ಗಳಿದೆ. ಪ್ರಾಕ್ಟೀಸ್ ಅಂತ ವಿಷಯಕ್ಕೆ ಬಂದಾಗ ಸಚಿನ್ ತೆಂಡೂಲ್ಕರ್ ಅವತ್ತು ರಿಟೈರ್ಡ್ ಆಗೋ ದಿವಸನೂ, ಲಾಸ್ಟ್ ಮ್ಯಾಚ್ ದಿವಸನೂ ಸಹಿತ ಬೆಳಗ್ಗೆ ಪ್ರಾಕ್ಟೀಸ್ ಮಾಡಿನೇ ಮ್ಯಾಚ್ಗೆ ಹೋಗಿದ್ದು. ಇವತ್ತು ನಾನು ಆ ತರ ಎಷ್ಟು ಸ್ಕಿಲ್ಫುಲ್ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಓಕೆ, ಎಷ್ಟು ವಿನಯತೆ ಇದೆ ನನಗೆ. ರಾಜ್ಕುಮಾರ್ ತರ ಅವರ ಒಂದು ಸ್ಕಿಲ್, ಅಭಿಮಾನಿಗಳೇ ದೇವರು ಅಂದ್ರು. ನಾನು ಈ ಗುಣನ ಎಷ್ಟು ಅಳವಡಿಸ್ಕೊಂಡಿದ್ದೀನಿ. ನನ್ನ ಕಸ್ಟಮರ್ಸ್, ನನ್ನ ಟೀಮ್, ನನ್ನ ಜಾಬ್ ಅಲ್ಲಿ ನನ್ನ ಕಲೀಗ್ಸ್, ನನ್ನ ಜೊತೆ ವರ್ಕ್ ಮಾಡೋರು, ನಾನೇನೋ ಜಾಬ್ ಮಾಡ್ತೀನಿ, ಅಲ್ಲೇರೋ ಏನೋ ಪರ್ಚೇಸ್ ಮಾಡ್ತಾರೆ, ಅವ್ರನ್ನ ದೇವ್ರು ಅಂತ ಅನ್ಕೊಂಡಿದ್ದೀನಿ. ಇದೆಲ್ಲದು ನೋಡ್ತಾ ಹೋದ್ರೆ ಸಾಕಷ್ಟಿದೆ. ಒಟ್ಟಾರೆ ಒಂದು ಇವರ ಸಾಫ್ಟ್ವೇರ್ ನನ್ನಲ್ಲಿ ಇರಬೇಕು, ಇನ್ನೊಂದು ಇವ್ರ ತರ ಆಕ್ಷನ್ ಮಾಡ್ತಾ ಇರ್ಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟು. ಯಾರು ಇಂಪ್ರೂವ್ ಮಾಡ್ಬೇಕಾಗಿದೆ ಅದನ್ನ ಚೆಕ್ ಮಾಡ್ಕೊಳ್ಳಿ. ಈಗ ಪ್ರತಿಯೊಂದು ಸಾಧನೆಗೂ ಬೇಕಾಗಿರೋದು ಒಂದು ಜನರಲ್ ಫಾರ್ಮುಲಾ ಇದೆ. ಯಾವುದೇ ಸಾಧನೆಗೆ ಬೇಕಾಗಿರೋದು ಬೇಸಿಕ್ ಫಾರ್ಮುಲಾ ವೆರಿ ಸಿಂಪಲ್. ಇವರೆಲ್ಲರಿಗೂ ಸಹಿತ ಪ್ರಬಲವಾದ ಕನಸಿತ್ತು. ಪವರ್ಫುಲ್ ಡ್ರೀಮ್ ಇರಬೇಕು. ಓಕೆ, ಅದಾದ್ಮೇಲೆ ಆಸ್ಕ್ ಅಂತ ಹೇಳ್ತೀವಿ ನಾವು, ASK. ಫಸ್ಟ್ ಅದ್ರ ಎ ಅಂದ್ರೆ ಸೇವಾ ಮನೋಭಾವ. ಇವ್ರಿಗೇನ್ ಮನೋಭಾವ ಇತ್ತು, ನಾನು ಒಂದು ಸೇವೆ ಮಾಡಬೇಕು, ನಾನು ಎಷ್ಟು ಜನಗಳಿಗೆ ಸೇವೆ ಮಾಡ್ತೀನಿ, ಅದ್ರ ಮೇಲೆ ನನ್ನ ಸಕ್ಸಸ್ ಡಿಪೆಂಡ್ ಆಗಿದೆ. ನೆಕ್ಸ್ಟ್ ನಾಲೆಡ್ಜ್, ಫುಲ್ ನಾಲೆಡ್ಜ್. ನೀವ್ ಯಾವ ಬಿಸ್ನೆಸ್ ಮಾಡ್ತಿದ್ದೀರಾ, ಯಾವ ಜಾಬ್ ಮಾಡ್ತಿದ್ದೀರಾ, ಇವತ್ತು ಜಾಬ್ ಅಲ್ಲಿ ಎಷ್ಟೋ ಜನಗಳಿಗೆ ಈ ಕೋರ್ಸ್ ಮುಗಿಸ್ಕೊಂಡ್ ಬಾ, ನೀನು ಪ್ರಮೋಷನ್ ಮಾಡ್ತೀನಿ ಅಂತ ಹೇಳ್ತಾರೆ. ಆತರ ನಿಮ್ ಜಾಬ್ ಅಲ್ಲಿ ಪ್ರಮೋಷನ್ ಆಗಬೇಕು ಅಂತ ಆಸೆ ಇದೆ, ಅದ್ರಲ್ಲಿ ಅಪ್ಗ್ರೇಡ್ ಆಗೋದು ಎಷ್ಟಿದೆ. ಬಿಸ್ನೆಸ್ ಅಲ್ಲಿ ಇವತ್ತು ಎಷ್ಟೊಂದು ಕಲಿಕೆ ಆಗೋಕೆ ಅವಕಾಶ ಇದೆ. ನಾನು ಆ ಬಿಸ್ನೆಸ್ ನ ಎಕ್ಸೆಲ್ ಆಗೋದಕ್ಕೆ ಇವತ್ತು AI ಬಂದಿದೆ. ಪ್ರತಿಯೊಂದು ಬಿಸ್ನೆಸ್ ಅಲ್ಲೂ AI ಇಂಟ್ರೊಡಕ್ಷನ್ ಆಗ್ತಿದೆ. ಆತರ ನಾಲೆಡ್ಜ್ ಅಲ್ಲಿ ತಗೊಳ್ತಾ ಇದ್ದೀನಿ. ಬಿಸ್ನೆಸ್ ಅಲ್ಲಿ ಬೇಕಾಗಿರೋ ಅಪ್ಗ್ರೇಡೇಷನ್, ಇದನ್ನ ಚೆಕ್ ಮಾಡಿ. ನೆಕ್ಸ್ಟ್ ಸ್ಕಿಲ್, ಗೊತ್ತಿರೋ ನಾಲೆಡ್ಜ್ ನ ರಿಪೀಟ್ ಪ್ರಾಕ್ಟೀಸ್ ಮಾಡ್ತಾ ನನಗೆ ಸ್ಕಿಲ್ಫುಲ್ ಆಗ್ತೀನಿ. ಇದು ಜಾಬ್ ಅಲ್ಲೂ ಸಹಿತ, ಬೇರೆ ಬಿಸ್ನೆಸ್ ಅಲ್ಲೂ ಅಂಡ್ ಮೋದಿ ಕೇರ್ ಸಹಿತ. ನೀವು ಏನ್ ಮಾಡ್ತಿದ್ದೀರಾ, ನೀವು ಒಂದು ಪ್ರೆಸೆಂಟೇಷನ್ ಇರ್ಬೋದು, ಒಂದು ಡೆಮೋ ಇರ್ಬೋದು, ಅದ್ರ ಬಗ್ಗೆ ಕಂಪ್ಲೀಟ್ ಪ್ರಾಡಕ್ಟ್ ಬಗ್ಗೆ ನಾಲೆಡ್ಜ್ ಇರ್ಬೋದು. ಕಂಪ್ಲೀಟ್ ಆಗಿ ನಾಲೆಡ್ಜ್ ತಗೋಬೇಕು, ಡೀಪ್ ನಾಲೆಡ್ಜ್ ತಗೋಬೇಕು, ಸ್ಕಿಲ್ ನ ಪ್ರಾಕ್ಟೀಸ್ ಮಾಡಬೇಕು. ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್. ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ನಿರಂತರ ಪರಿಶ್ರಮ. ನೀವು ಇದೆಲ್ಲದೂ ಗೊತ್ತಿದೆ, ಆದ್ರೆ ನಾನು ಆಕ್ಷನ್ ಮಾಡ್ತಿಲ್ಲ. ಎಷ್ಟು ಆಕ್ಷನ್ ಮಾಡ್ತಿದ್ದೀನಿ ಅದ್ರ ಮೇಲೆ ನನ್ನ ಸಕ್ಸಸ್ ಡಿಪೆಂಡ್ ಆಗಿರೋದು, ಅದ್ರ ಮೇಲೆ ಸ್ಪೀಡ್ ಡಿಪೆಂಡ್ ಆಗಿರೋದು. ಸ್ಪೀಡು ಡಿಪೆಂಡ್ ಆಗಿರೋದು ನಾನು ಎಷ್ಟು ಅಗ್ರೆಸಿವ್ ಆಗಿ ಆಕ್ಷನ್ ಮಾಡ್ತೀನಿ. ನೀವು ನೋಡಿದ್ರ ಲಿಮಿಟಿಂಗ್ ಬಿಲೀಫ್ ಜಾಸ್ತಿ ಇದ್ದಷ್ಟು ನಾನು ಆಕ್ಷನ್ ಜಾಸ್ತಿ ಮಾಡ್ತೀನಿ, ರಿಸಲ್ಟ್ ಜಾಸ್ತಿ ಬರುತ್ತೆ. ಇಲ್ಲಿ ಬಿಲೀಫ್ ಇರುತ್ತೆ, ನಾನು ಆಕ್ಷನ್ ಮಾಡ್ತಿಲ್ಲ, ಅಥವಾ ಆಕ್ಷನ್ ಮಾಡ್ತಿದ್ದೀನಿ ಬಿಲೀಫ್ ಇಲ್ಲ, ಎರಡೂ ರಾಂಗೇನೆ. ಆ ಬಿಲೀಫು ಹೈಯೆಸ್ಟ್ ಹಿಡ್ಕೊಂಡು ಹೈಯೆಸ್ಟ್ ಆಕ್ಷನ್ ಮಾಡಿದ್ರೆ ನನಗೆ ಹೈಯೆಸ್ಟ್ ರಿಸಲ್ಟ್ ಬರುತ್ತೆ. ಓಕೆ, ಇದಕ್ಕೆ ಒಂದು ಗ್ರೇಟ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ನೋಡಿ, ಇದು ಲಾಸ್ಟ್ ರಿಪೀಟರ್ಸ್ ಇದೆಲ್ಲ ಹೊಸ ಪಾಯಿಂಟ್ ಆಡ್ ಮಾಡಿರೋದು. ಓಕೆ, ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲೊಂದು ಏನಿದೆ, ಇದು ಕುಕ್ಕರ್. ಈ ಕುಕ್ಕರ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು. ಏನಕ್ಕೆ ಎಕ್ಸಾಂಪಲ್ ಕೊಟ್ಟೆ,
ಇಲ್ಲಿ ನೋಡಿ ಅಲ್ಲ, ಕುಕ್ಕರ್ ಒಳಗಡೆ ರೈಸ್ ಇದೆ, ರೈಸ್ ಅಲ್ಲಿ ನೀರ್ ಹಾಕಿದೀವಿ, ಕುಕ್ಕರ್ ಕ್ಲೋಸ್ ಆಗಿದೆ ಕಂಪ್ಲೀಟ್ ಆಗಿ. ಆ ಕುಕ್ಕರ್ ಆನ್ ಮಾಡಿದ್ರೆ 5 minutes ಅಥವಾ 10 minutes ಅಲ್ಲಿ, ಡಿಪೆಂಡ್ಸ್ ಅಪಾನ್ ದಿ ಸೈಜ್, ಇಮಿಡಿಯೇಟ್ಲಿ ರೈಸ್ ಬಾಯ್ಲ್ ಆಗುತ್ತೆ. ಈಗ ಈ ಎಕ್ಸಾಂಪಲ್ ಯಾಕಿಲ್ಲಿ, ನನಗೆ ನನ್ನ ಕನಸು ರೈಸ್ ಅಂತ ಅನ್ಕೊಳ್ಳೋಣ. ನಾನು ಯಾಕೆ ನಾನು ಅನ್ಕೊಂಡಿರೋ ಕನಸಿಗೆ ಇನ್ನೂ ರೀಚ್ ಆಗ್ತಿಲ್ಲ? ಯಾಕೆ ನಾನು ಅನ್ಕೊಂಡಿರೋ ಟಾರ್ಗೆಟ್ ನ ರೀಚ್ ಆಗ್ತಿಲ್ಲ? ಜಾಬ್ ಅಲ್ಲಿ ಯಾಕೆ ನಾನು ಎಷ್ಟೋ ಕಡೆ ನೀವು ಅಬ್ಸರ್ವ್ ಮಾಡಿರ್ಬೋದು, ನನ್ನ ಕೆಳಗಡೆ ಇರೋನು ನನ್ನ ಬಾಸ್ ಆಗಿ ಬರ್ತಾನೆ. ಪೊಲೀಸ್ ಅಲ್ಲಿ ಸಾಕಷ್ಟು ಫಿಲ್ಮ್ ಅಲ್ಲಿ ಬರುತ್ತೆ. ಓಕೆ, ಅಪ್ಪ ಪೇದೆ ಆಗಿರ್ತಾನೆ, ಮಗ IAS ಆಫೀಸರ್ IPS ಆಫೀಸರ್ ಆಗ್ತಾನೆ. ಓಕೆ, ಯಾಕೆಂದ್ರೆ ವರ್ಕ್ ಮಾಡಿರ್ತಾನೆ ಅಷ್ಟು. ಅದೇ ತರನೇ ಇಲ್ಲಿ ನಾನು ಮಾಡ್ಬೇಕಾಗಿರೋದು, ನನ್ನ ಪ್ರೊಫೆಷನ್ ಅಲ್ಲಿ ನಾನು ಎಷ್ಟು ಆಕ್ಷನ್ ಮಾಡ್ತಿದ್ದೀನಿ. ನಿಮ್ಮ ರೈಸ್ ಬೇಗ ಬೇಯಬೇಕು ಅಂದ್ರೆ ಕಂಪ್ಲೀಟ್ ಆಗಿ ಅದಕ್ಕೆ ಬೇಕಾಗಿರೋ ಫುಲ್ ಎನರ್ಜಿನ ನಾನು ಕೊಡ್ಬೇಕು, ಫುಲ್ ಫೈರ್ ಕೊಡ್ಬೇಕು. ನಾನು ಫುಲ್ ಫೈರ್ ಕೊಡ್ತಿದ್ದೀನಾ? ಈಗ ನೋಡೋಣ ಎಷ್ಟು ಕೊಡ್ತಾ ಇದ್ದೀನಿ, ಏನ್ ಕೊಡ್ತಾ ಇದ್ದೀನಿ, ನನಗೆ ಯಾಕೆ ರಿಸಲ್ಟ್ ಬರ್ತಿಲ್ಲ, ನನ್ನ ರಿಸಲ್ಟ್ ಯಾಕೆ ಸ್ಲೋ ಇದೆ? ಕುಕ್ಕರ್ ಇದೆ, ಅದ್ರೊಳಗಡೆ ರೈಸ್ ಇದೆ, ಆಯ್ತಾ, ಕ್ಲೋಸು ಮಾಡಿದ್ದೀನಿ, ಆದ್ರೆ ಸ್ಟವ್ ಇಟ್ಟಿಲ್ಲ. ಸ್ಟವ್ ಬರ್ಲಿ ನಿಮಿಷ, ಇದು ಯಾಕೋ ಗೊತ್ತಿಲ್ಲ, ನಿಮಿಷ. ಓಕೆ, ಇಲ್ಲಿ ನೋಡಿ, ಈಗಾಗಿದೆ ನಮ್ಮ ಲೈಫ್. ಕ್ಲೀನ್ ನೋಡಿ ಈ ಪಿಕ್ಚರ್. ಕುಕ್ಕರ್ ಇದೆ, ರೈಸ್ ಇಟ್ಟಿದೀವಿ, ನೀರ್ ಇಟ್ಟಿದೀವಿ, ಆದ್ರೆ ಸ್ಟವ್ ಆನ್ ಮಾಡೋಬಿಟ್ಟು ಕ್ಯಾಂಡಲ್ ಇಟ್ಟಿದ್ದೀನಿ. ನನ್ನ ಕ್ಯಾಂಡ್ಲಲ್ಲಿ ಅದು ಬೆಂಕಿನೇ, ಇದು ಬೆಂಕಿನೇ. ಕೆಲಸ ಮಾಡ್ತಿದ್ದೀನಾ? ಖಂಡಿತ ಮಾಡ್ತಿದ್ದೀನಿ. ಬೆಂಕಿ ಹಚ್ಚಿದ್ದೀನಾ? ಬೆಂಕಿ ಹಚ್ಚಿದ್ದೀನಿ. ಇದು ಸುಡುತ್ತೆ, ಅದು ಸುಡುತ್ತೆ. ಆದ್ರೆ ನನ್ನ ರೈಸ್ ಯಾಕೆ ಅನ್ನ ಆಗ್ತಿಲ್ಲ, ಅಕ್ಕಿ ಯಾಕೆ ಅನ್ನ ಆಗ್ತಿಲ್ಲ? ಯಾವತ್ತಾಗುತ್ತೆ ಹೇಳಿ? ಎಷ್ಟು ಕ್ಯಾಂಡ್ಲು ಸುಡ್ಬೇಕು? ಎಷ್ಟು ದಿನ ಇಡಬೇಕು? ಒಂದ್ ಕ್ಯಾಂಡ್ಲ್ ಆದ್ಮೇಲೆ ಇನ್ನೊಂದು ಕ್ಯಾಂಡ್ಲು, ಇನ್ನೊಂದು ಕ್ಯಾಂಡ್ಲು, ಇನ್ನೊಂದು ಕ್ಯಾಂಡ್ಲು. ನನ್ನ ಬೆಂಕಿಯಲ್ಲಿ 100% ಆಕ್ಷನ್. ನಾನು ಎಷ್ಟು ಬೆಂಕಿ ಕೊಡ್ತೀನಿ, ಎಷ್ಟು ಇಂಟೆನ್ಸಿವ್ ಆಗಿ ನಾನು ಆಕ್ಷನ್ ಮಾಡ್ತೀನಿ, ಎವ್ರಿ ಡೇ ನಾನು ಎಷ್ಟು ಆಕ್ಷನ್ ಮಾಡ್ತೀನಿ ಅದ್ರ ಮೇಲೆನೆ ಡಿಪೆಂಡ್ ಆಗಿರೋದು. ಒಂದ್ಸಾರಿ ಇದು ಗ್ಯಾಸ್ ಸ್ಟವ್ ಹಚ್ಚೋದು ಅಂದ್ರೆ ನನ್ನ ಅಚೀವ್ಮೆಂಟ್ಗೆ ಬೇಕಾಗಿರೋ ಆಕ್ಷನ್ ಎವ್ರಿ ಡೇ ಮಾಡಬೇಕು, ಕನ್ಸಿಸ್ಟೆಂಟ್ ಮಾಡಬೇಕು, ಅಂಡ್ ಫುಲ್ ಡೇ ಮಾಡಬೇಕು. ವೆದರ್ ಯು ಆರ್ ಡೂಯಿಂಗ್ ಪಾರ್ಟ್ ಟೈಮ್ ಆರ್ ಫುಲ್ ಟೈಮ್. ನಿಮ್ಮ ಜಾಬ್ ಅಲ್ಲಿ ಇದ್ದೀರಾ, ಜಾಬ್ ಅಲ್ಲಿ ನಾವೇ ಗಂಟೆ ಹೊಡಿ ಸಂಬಳ ತಗ ಕಾಯ್ತಾ ಇರ್ತೀವಿ, ಪಂಚಿಂಗ್ ಟೈಮ್, ಅರ್ಧ ಗಂಟೆ ಮೊದಲೇ ರೆಡಿ ಆಗಿರ್ತೀವಿ. ಅಲ್ಲಿ ನಾನು ನನ್ನ ಬಾಸಿಗೆ ಬಾಸ್ ಆಗ್ಬೇಕು ಅಂತಿದ್ರೆ ಅಲ್ಲಿ ನಾನು ಯೋಚನೆ ಮಾಡ್ಬೇಕು, ನಾನು ಏನೇನೇನೇನೇನು ಆಕ್ಷನ್ ಮಾಡ್ಬೋದು ಆ ಕಂಪ್ನಿನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗೋದಕ್ಕೆ. ಅದಕ್ಕೆ ಬೇಕಾಗಿರೋ ಆಕ್ಷನ್ ಏನ್ ಮಾಡ್ಬೋದು, ಹೊಸದಾಗಿ ಏನ್ ಐಡಿಯಾಸ್ ಕೊಡ್ಬೋದು. ಎಲ್ಲರಿಗೂ ಗ್ರೋತ್ ಬೇಕಿರುತ್ತೆ, ಆ ಗ್ರೋತ್ಗೆ ಸಂಬಂಧಪಟ್ಟಾಗ ನಾನೇನ್ ಥಿಂಕ್ ಮಾಡ್ಬೋದು, ಏನ್ ಆಕ್ಷನ್ ಮಾಡ್ಬೋದು. ಫಸ್ಟ್ ನಾನು ಡಿಸೈಡೇ ಮಾಡಿಲ್ವಲ್ಲ, ನಾನು ಬಾಸ್ ಆಗ್ಬೇಕು, ನಾನು ಕಂಪ್ನಿನ ಹುಟ್ಟಾಕ್ಬೇಕು. ನೀವು ಏನ್ ಸಂಬಳ ತಗೊಳ್ತಿದ್ದೀರಿ, ನೀವು ಸಂಬಳನ ಇನ್ನೊಬ್ರಿಗೆ ಕೊಡೋ ಸಾಮರ್ಥ್ಯನೂ ಇರುತ್ತೆ, ಅದ್ರ ಬಗ್ಗೆ ಯೋಚನೆನೂ ಮಾಡಿರಲ್ಲ. ಅದಕ್ಕೆ ಬೇಕಾಗಿರೋ ಕೆಲಸ ಮಾಡ್ಬೋದು, ಪಾರ್ಟ್ ಟೈಮ್ ಅಲ್ಲಿ ಯಾವ್ದಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಅದೇ ಕಂಪ್ನಿನಲ್ಲಿ CEO ಆಗ್ತಕ್ಕಂಥ ಪೊಸಿಷನ್ಗೆ ಏನ್ ನಾನು ಕಲಿಬೇಕು, ಏನ್ ನಾನು ಆಕ್ಷನ್ ಮಾಡ್ಬೇಕು, ಏನ್ ಎಕ್ಸ್ಟ್ರಾ ಥಿಂಕ್ ಮಾಡ್ಬೇಕು. ಯಾರಾದ್ರೂ ಹೇಳಿದಾರ ಜಾಬ್ ಅಲ್ಲಿ ವರ್ಕರ್ ಇರೋನು CEO ಆಗ್ಬಾರ್ದು ಅಂತ ರೂಲ್ ಇದೆಯಾ? ಯಾಕದಿದೆ ಗೊತ್ತಾ? ಯಾಕೆ ಮಾಡ್ತಿಲ್ಲ? ನಾನು ಬೇಕಾಗಿರೋ ಆಕ್ಷನ್ ಮಾಡ್ತಿಲ್ಲ. ದ ಬಿಗ್ಗೆಸ್ಟ್ ಚಾಲೆಂಜ್ ಆಫ್ ಹ್ಯುಮ್ಯಾನಿಟಿ ಏನ್ ಗೊತ್ತಾ? ಇನ್ಸ್ಯಾನಿಟಿ ಅಂತೀವಿ ನಾವು ಇದಕ್ಕೆ. ಓಕೆ, ನಾನು ಏನ್ ಹೇಳ್ತೀನಿ ಗೊತ್ತಾ, ನನ್ನ ಕೈಲಾದಷ್ಟು ಎಲ್ಲ ಮಾಡಿದೆ, ನನಗೆ ರಿಸಲ್ಟ್ ಸಿಗ್ಲಿಲ್ಲ ಅಂತೀವಿ. ನನ್ನ ಕೈಲಾದಷ್ಟು ಮಾಡಿದ್ರೆ ರಿಸಲ್ಟ್ ಸಿಗಲ್ಲ ಫ್ರೆಂಡ್ಸ್. ನೀವು ಕೈಲಾಗೋದಷ್ಟು ಮಾಡಿದ್ರೆ ನಿಮ್ ಕೈಯಲ್ಲಿ ಆಗೋದೆಷ್ಟೋ ಅಷ್ಟೇ ನೀವು ಪಡ್ಕೊಂತೀರಿ, ಅಥವಾ ಎಷ್ಟು ಸಿಗುತ್ತೋ ಅಷ್ಟಕ್ಕೆ ತೃಪ್ತಿ ಪಡ್ಬೇಕು. ಕೈಲಾದಷ್ಟು ಮಾಡೋದಲ್ಲ, ಬೇಕಾದಷ್ಟು ಮಾಡೋದು, ಅವಾಗ ಮಾತ್ರನೇ ಸಕ್ಸಸ್ ಸಿಕ್ಕೋದು. ಅದು ಜಾಬ್ ಇರ್ಬೋದು, ಬೇರೆ ಯಾವುದೇ ಬಿಸ್ನೆಸ್ ಇರ್ಬೋದು, ಮೋದಿ ಕೇರ್ ಇರ್ಬೋದು.
ಅವಶ್ಯಕತೆ ಏನ್ ಬೇಕಿದೆಯಲ್ವ ಆ ಒಂದು ಅಚೀವ್ಮೆಂಟ್ ಮಾಡೋದಕ್ಕೆ, ಆ ಸಂಪಾದನೆ ಮಾಡೋದಕ್ಕೆ. ನಾನು ಕ್ಯಾಟ್ರಿಂಗ್ ಮಾಡಿದ್ದೀನಿ, ಒಬ್ಬರಿಗೆ ಒಂದು ಕ್ಯಾಟ್ರಿಂಗ್ ಕೊಡ್ತೀನಿ ಅಲ್ಲ, ನಾನು 100 ಜನಕ್ಕೆ ಹಂಚ್ಬೇಕು. ನಾನು ಕ್ಯಾಟ್ರಿಂಗ್ ಬಿಸ್ನೆಸ್ ಅಲ್ಲಿ ಇದ್ದೀನಿ, ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ. ಈ ತರ ನಾನು ಅಗ್ರೆಸಿವ್ ಆಗಿ ಬೆಳಗ್ಗೆಯಿಂದ ರಾತ್ರಿ ತನಕ ನಾನು ಹೋಗಿ ರೀಚ್ ಮಾಡ್ಬೇಕಿಲ್ಲ, ಅದಕ್ಕೆ ಬೇಕಾಗಿರೋ ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕಿಲ್ಲ, ನಾನೇ ಹೋಗಿ ಅಡ್ವರ್ಟೈಸ್ ಮಾಡಬೇಕು. ಈ ತರ ಅದಕ್ಕೆ ಆ ಬೆಳವಣಿಗೆಗೆ ಬೇಕಾಗಿರೋ ಆಕ್ಷನ್ ನಾನು ಮಾಡಬೇಕು. ಅದು ರಿಕ್ವೈರ್ಮೆಂಟ್ ಇರೋದು. ನನ್ನ ಕೈಲಾದಷ್ಟು ಮಾಡಿದ್ರೆ ಸಿಕ್ಕಷ್ಟು ತೃಪ್ತಿ ಪಡಿ. ನಾನು ಸಿಕ್ಕದ್ಗೆ ತೃಪ್ತಿ ಪಡ್ತಿಲ್ಲ, ಬೇಕಾಗಿದ್ದು ಮಾಡ್ತಿಲ್ಲ. ಇದು ಎಲ್ಲರ ಚಾಲೆಂಜ್ ಕೂಡ. ಕನಸಿದ್ಯಾ? ಸಿಕ್ಕಾಪಟ್ಟೆ ಇದೆ. ಕನಸು ಬಗ್ಗೆ ಮಾತಾಡ್ತೀರಾ? ಸೂಪರ್ ಆಗಿ ಮಾತಾಡ್ತೀನಿ. ಕನಸು ಕನಸಾಗಿ ಇದೆ ಅಷ್ಟೇ. ಅದು ನನ್ಸಾಗ್ಬೇಕಂದ್ರೆ ಅದಕ್ಕೆ ಬೇಕಾಗಿರೋ ಆಕ್ಷನ್ ಮಾಡ್ಬೇಕು. ಯಾರು ಅದಕ್ಕೆ ಬೇಕಾಗಿರೋ ಆಕ್ಷನ್ ಮಾಡ್ತೀರಾ ಅವ್ರು ಮಾತ್ರನೇ ನೆಕ್ಸ್ಟ್ ಹೋಗಕ್ಕಾಗುತ್ತೆ. ಹಾಗಾಗಿ ನಿಮಗೆ ನಿಮ್ದೇ ಆದ ಪ್ರೊಫೆಷನ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ನೀವು ಫಸ್ಟ್ ಬೇಕಾ ಬೇಡವಾ ಡಿಸೈಡ್ ಮಾಡಿ. ಅದಾದ್ಮೇಲೆ ನಿಮ್ಮ ಪ್ರೊಫೆಷನ್ ಅಲ್ಲಿ ನೀವು ಡಿಸೈಡ್ ಮಾಡಿ, ನಾನು ಎಷ್ಟು ಸಂಪಾದನೆ ಮಾಡಬೇಕು ಅಂದ್ರೆ ನಾನು ಏನ್ ಮಾಡಬೇಕು, ಏನೇನ್ ಮಾಡಿದ್ರೆ ನನ್ನ ಸಂಪಾದನೆ ಇನ್ಕ್ರೀಸ್ ಆಗುತ್ತೆ, ನನ್ನ ಪ್ರಮೋಷನ್ ಎಕ್ಸ್ಟ್ರಾ ಆಗುತ್ತೆ, ನನ್ನ ಬಿಸ್ನೆಸ್ ಹೆಂಗೆಲ್ಲ ಎಕ್ಸ್ಪೆಂಡ್ ಮಾಡ್ಬೋದು, ಯಾರನ್ನ ನಾನು ಎಕ್ಸ್ಟ್ರಾ ಹೈಯರ್ ಮಾಡ್ಬೋದು, ಯಾರಿಗೆ ನಾನು ಎಕ್ಸ್ಟ್ರಾ ಕೆಲಸ ಕೊಡ್ಬೋದು. ತುಂಬಾ ಜನ ಹೆಂಗ್ ಗೊತ್ತಾ, ಈ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಇರ್ತಾರೆ. ಅವ್ರು ಯಾವತ್ತು ಒಬ್ಬರೇ ಭಯಂಕರ ಕೆಲಸ ಮಾಡ್ತಾರೆ. ಅವರು ಜಾಬ್ ಮಾಡಲ್ಲ, ಸೆಲ್ಫ್ ಎಂಪ್ಲಾಯ್ಮೆಂಟ್, ಒಬ್ಬರೇ ಮಾಡೋದು ಕೆಲಸ. ಅದೇ ಕೆಲಸನ ಇನ್ನೊಬ್ರಿಗೆ ಕೊಟ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ, ಅವರು ಬೆಳಿತಾರೆ, ನಾನು ಬೆಳಿತೀನಿ ಅನ್ನೋದು ಥಿಂಕಿಂಗ್ ಇರಲ್ಲ. ಈ ತರ ಯಾರೆಲ್ಲ ಬಿಸ್ನೆಸ್ ಪೀಪಲ್ ಇದ್ದಾರೆ, ದೊಡ್ಡದಾಗಿ ವೆಲ್ತ್ ನ ಕ್ರಿಯೇಟ್ ಮಾಡಿದ್ದಾರೆ, ಕೋಟಿ ಕೋಟಿ ಯಾರು ಅರ್ನ್ ಮಾಡ್ತಾರೆ, ಅವರು ಒಬ್ಬರೇ ಕೆಲಸ ಮಾಡಲ್ಲ. ಅವರು ಕೆಲಸನ ಹಂಚ್ತಾರೆ, ವಿನ್ ವಿನ್ ಕ್ರಿಯೇಟ್ ಮಾಡ್ತಾರೆ. ಲಾಸ್ಟ್ ನೋಡ್ತೀರಾ ಇವಾಗ ಈ ತರ ಎಲ್ಲರಿಗೂ ಸಹಿತ ಹಂಚಿ ಅವರೂ ಸಹಿತ ಬೆಳೆದು ನಾನು ಬೆಳೆಯೋದಕ್ಕೆ ಏನ್ ಮಾಡ್ಬೋದು ಅಂತ ಐಡಿಯಾಸ್ ಮಾಡ್ತಾರೆ. ಓಕೆ, ಹಾಗಾಗಿ ಈಗ ನಾನು ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೀನಿ. ಈ ಎಕ್ಸಾಂಪಲ್ ಇಲ್ಲಿ ಮೋದಿ ಕೇರ್ ಜಾಸ್ತಿ ಇರೋದ್ರಿಂದ ಮೋದಿ ಕೇರ್ದ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇದನ್ನ ನೀವು ನಿಮ್ಮ ಜಾಬ್ ಅಥವಾ ನಿಮ್ಮ ಬಿಸ್ನೆಸ್ ಗೆ ನೀವು ಕಂಪೇರ್ ಮಾಡ್ತಾ ಬನ್ನಿ. ಈಗ ಅಲ್ಲಿ ಇದನ್ನ ಯಾವ ರೀತಿ ನೀವು ಈ ತರ ಒಂದು ಚಾರ್ಟ್ ಮಾಡ್ಕೋಬಹುದು ಅಂತ. ಓಕೆ, ಈಗ ನಾನು ಜಸ್ಟ್ ಒಂದು ಶಾಂಪಲ್, ಇದಕ್ಕೆ ನಿಮಗೆ ಬೇಕಾಗಿದ್ದು ನೀವು ಮಾಡ್ಕೊಳ್ಳಿ. ಇಲ್ಲಿ ಒಂದು ಚಾರ್ಟ್ ಇದೆ, ಈ ಚಾರ್ಟ್ ನ ನೀವು ನೋಡಿ. ಇಲ್ಲಿ ಏನಿದೆ ಅಂದ್ರೆ ನಾನು ಫಿಕ್ಸ್ ಮಾಡಬೇಕು. ಬಿಸ್ನೆಸ್ ಅಂದ್ರೆ ನಾನು ಇನ್ನೊಬ್ರಿಗೆ ಏನಾದ್ರು ಒಂದು ಸೇವೆ ಮಾಡ್ಬೇಕು. ಅದು ಸೇಲ್ಸ್ ಅಲ್ಲಿ ಆಗಿರ್ಬೋದು, ಇಲ್ಲ ಸರ್ವಿಸ್ ಅಲ್ಲಿ ಇರ್ಬೋದು. ನಾನು ಏನಾದ್ರೂ ಒಂದು ಅವ್ರಿಗೆ ಮಾರಬೇಕು, ಅವ್ರಿಗೆ ಉಪಯೋಗ ಆಗೋದನ್ನ ಕೊಡ್ಬೇಕು, ಇಲ್ಲ ಅವ್ರಿಗೊಂದು ಸೇವೆ ಕೊಡ್ಬೇಕು. ಅದನ್ನ ಟೀಚಿಂಗ್ ಇರ್ಬೋದು, ಕ್ಲಾಸ್ ಇರ್ಬೋದು, ಕೌನ್ಸಿಲಿಂಗ್ ಇರ್ಬೋದು, ಓಕೆ, ಯೋಗ ಹೇಳ್ಕೊಡೋದಿರ್ಬೋದು, ಏನೋ ಮ್ಯೂಸಿಕ್ ಹೇಳ್ಕೊಡೋದಿರ್ಬೋದು, ಡ್ಯಾನ್ಸ್ ಹೇಳ್ಕೊಡೋದಿರ್ಬೋದು, ಎನಿಥಿಂಗ್, ಡ್ರಾಯಿಂಗ್, ಪೇಂಟಿಂಗ್, ಎನಿಥಿಂಗ್. ಒಟ್ಟಾರೆ ನಾನು ಫಸ್ಟ್ ಜನಗಳನ್ನ ಫಿಕ್ಸ್ ಮಾಡ್ಬೇಕು. ಎಷ್ಟು ಜನಕ್ಕೆ ಎಷ್ಟು ಸೇವೆ ಮಾಡಿದ್ರೆ ಎಷ್ಟು ಪ್ರಾಫಿಟ್ ನನಗೆ ಬರುತ್ತೆ, ಅದು ನೆಕ್ಸ್ಟ್ ಪಾಯಿಂಟ್ ಬರೋದು. ಸಂಪಾದಿಸಬಹುದಾದ ಹಣ ಎಷ್ಟು, ಓಕೆ, ಎಷ್ಟು ಹಣ ನನಗೆ ಬರೋ ಸಾಧ್ಯತೆ ಇದೆ ನಾನು ಮಾಡ್ತಕ್ಕಂಥ ಸೇವೆಗೆ. ನಾನು ಫಸ್ಟ್ ನನಗೆ ಎಷ್ಟು ಬೇಕು ಹಣದು ಫಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಅದಕ್ಕೆ ಏನೆಲ್ಲ ನಾನು ಮಾಡ್ಬೇಕು, ಎಷ್ಟು ಜನಗಳಿಗೆ ಸೇವೆ ಮಾಡ್ಬೇಕು. ಕಂಪ್ನಿನಲ್ಲಿ ನಾನು ಇಷ್ಟು ಪ್ರಮೋಷನ್ ಆಗ್ಬೇಕು ಅಂತಿದ್ರೆ ನಾನು ಯಾವ ಕೆಲಸ ಎಕ್ಸ್ಟ್ರಾ ಮಾಡ್ಬೇಕು. 3-4 ಜನ ಮಾಡೋ ಕೆಲಸನ ನಾನು ಒಬ್ಬನೇ ಮಾಡಿದಾಗ ಜಾಸ್ತಿ ಬರುತ್ತೆ. ಅಲ್ಲೇನ್ ಬರುತ್ತೆ ಕಂಪ್ಲೇಂಟು, ಜನ ಹೇಳ್ತಾರೆ, ಬಕೆಟ್ ಅಂತಾರೆ. ಅದನ್ನ ಹೇಳ್ಕೊಳ್ಳೋದು ಬೇಡಪ್ಪ ಅಂದ್ಬಿಟ್ಟು ಸುಮ್ಮನೆ ಇರ್ತೀನಿ. ನಿಮಗೆ ಗೊತ್ತಿದೆ ನೀವು ಮಾಡ್ತಾ ಇರೋದು ಯಾತಕ್ಕೆ ಅಂತ ನಿಮಗೆ ಗೊತ್ತಿದ್ರೆ, ನಾನು ನನ್ನ ಬೆಳವಣಿಗೆಗೆ, ಕಂಪನಿ ಬೆಳವಣಿಗೆ ನಾನು ನಿಂತಿದ್ದೀನಿ ಅಂತ ನಿಂತ್ಕೊಂಡ್ರೆ 1000 ಜನ 1000 ಹೇಳ್ಕೊಳ್ಳಿ, ನಿಮಗೆ ಯಾರು ಪ್ರಶ್ನೆ ಮಾಡ್ತಾರೆ? ನಿಮ್ಮ ಕನಸು ನನ್ಸಾದಾಗ ಅವ್ರು ಬಂದು ಚಪ್ಪಳೆ ಹೊಡಿತಾರೆ. ಓಕೆ, ಹಾಗಾಗಿ ನೀವು ಫಸ್ಟ್ ಡಿಸೈಡ್ ಮಾಡಿ ನಿಮ್ಮಿಂದ ಏನ್ ಸೇವೆ ಎಕ್ಸ್ಟ್ರಾ ಮಾಡಬೇಕು. ಓಕೆ, ಈಗ ಇಲ್ಲಿ ಕೊಡ್ತಕ್ಕಂಥ ಪ್ಲಾನು ಇಲ್ಲಿ ಮ್ಯಾಕ್ಸಿಮಮ್ ಮೋದಿ ಕೇರ್ ಇರೋದ್ರಿಂದ ಇವತ್ತಿನ ಒಂದು ಪ್ಲಾನಿಂಗ್ಗೆ ಇರ್ತಕ್ಕಂಥದ್ದು, ನೀವು 50 ಜನಕ್ಕೆ ಮಿನಿಮಮ್ ನಿಮ್ಮಿಂದ ಒಂದು ಸೇವೆ ಆದ್ರೆ, ಏನ್ ಸೇವೆ, ಮಿನಿಮಮ್ 50 ಜನ, ಮಿನಿಮಮ್ 3000 ಪರ್ಚೇಸ್ ಲಾಯಲ್ಟಿ, ಅವರಿಗೆ ಉಪಯೋಗ ಆಗ್ತಕ್ಕಂಥ ಪ್ರಾಡಕ್ಟ್ ನೀವು ಕೊಡ್ಸಿದೀರಾ ಅಂದ್ರೆ ನಿಮ್ಮ ಟೀಮ್ ಅಲ್ಲಿ ಈಗೇನ್ ಪ್ಲಾನ್ ಇದೆ, 4 ಪವರ್ ಆಫ್ 4 ಪ್ಲಾನ್ ಏನಿದೆ, ಆ ಪ್ಲಾನ್ ಪ್ರಕಾರನೇ ಮಾಡಿದ್ರೆ 100% ನಿಮಗೆ 10,000 ಪ್ಲಸ್ ಇನ್ಕಮ್ ಇರುತ್ತೆ. ನನ್ನ ಫೋಕಸ್ಸು 10,000 ಇನ್ಕಮ್ ಬೇಕು ಅಂತಿದೆ, ಆದ್ರೆ 50 ಜನಕ್ಕೆ ನಾನು ಯಾವತ್ತು ಎಷ್ಟು ದಿನದಲ್ಲಿ ನಾನು ಸರ್ವಿಸ್ ಕೊಡ್ತೀನಿ.
ಇದಾದ್ರೆ ಇದು ಗ್ಯಾರಂಟಿ ಆಗುತ್ತೆ. 50 ಜನ ಲೈಫಲ್ಲಿ ನಾನು ಸೇವಿಂಗ್, ಒಳ್ಳೆ ಕ್ವಾಲಿಟಿ ಆರೋಗ್ಯನ ಕೊಡ್ಬೇಕಷ್ಟೇ. ಇದೇ ತರ ನೀವು ಶಾಪ್ನವ್ರು ಹಾಕೊಳ್ಳಿ, ನೀವು ಶಾಪು ಬೇರೆ ಯಾವ್ದಾದ್ರು ಬಿಸ್ನೆಸ್ ಇರುತ್ತೆ, ಕ್ಯಾಟ್ರಿಂಗ್ ಇದೆ, ನಾನು ಎಷ್ಟು ಜನಕ್ಕೆ ನಾನು ಊಟ ಕ್ಯಾಟ್ರಿಂಗ್ ಕೊಡ್ಬೇಕು, ಒಂದು ಕ್ಯಾಂಟೀನ್ ಇಟ್ಟು ಮಾಡ್ಬೇಕಾ, ಇಲ್ಲ ನಾನು ಬಟ್ರಿಕ್ ಮಾಡ್ಬೇಕಾ, ಇಲ್ಲ ನಾನು ಒಬ್ಬನೇ ಮಾಡ್ಬೇಕಾ, ಎಷ್ಟು ಜನಗಳಿಗೆ ನಾನು ಸರ್ವಿಸ್ ಕೊಡ್ಬೋದು. ಜಾಬ್ ಅಲ್ಲಿ ನಾನು ಇನ್ನೇನು ಅಪ್ಗ್ರೇಡ್ ಆಗೋಕೆ ಏನು ಕಲಿಬೇಕಾಗಿದೆ, ಏನು ಆಕ್ಷನ್ ಮಾಡ್ಬೋದು, ಅದನ್ನು ನೀವು ಯೋಚನೆ ಮಾಡಿ. ನೆಕ್ಸ್ಟ್ ಅದೇ ತರ ನಂಬರ್ ಇನ್ಕ್ರೀಸ್ ಆದ್ರೆ 200 ಮಿನಿಮಮ್ 200 ಪೀಪಲ್ಗೆ ನಿಮ್ಮ ಟೀಮಲ್ಲಿ ಲಾಯಲ್ಟಿ ಯೂಸರ್ಸ್ ಬಂದ್ರೆ ನ್ಯಾಚುರಲ್ ಆಗಿ 50,000 ಪ್ಲಸ್ ನಿಮಗೆ ಇನ್ಕಮ್ ಬರುತ್ತೆ. ಇದು ಮೋದಿ ಕೇರ್ ಪ್ಲಾನ್. ರೆಗ್ಯುಲರ್ ಆಗಿ ಮಂತ್ಲಿ ಸಿಸ್ಟಮೆಟಿಕ್ ಆಗಿ ಲಾಂಗ್ ಟರ್ಮಿಗೂ ಆಗುತ್ತೆ, ಶಾರ್ಟ್ ಟರ್ಮಿಗೂ ಆಗುತ್ತೆ ಅಂತ ಒಂದು ಪ್ಲಾನ್. ಇದೇ ತರ 340 ಮಿನಿಮಮ್, ಸೇಮ್ 4 into 4 ಅಲ್ಲಿ 340 ಪೀಪಲ್ ಬಂದ್ರೆ 1 lakh ಪ್ಲಸ್ ಈಸಿಯಾಗಿ ಅರ್ನ್ ಮಾಡ್ಬೋದು ಇವತ್ತಿನ ಪ್ಲಾನ್ ಅಲ್ಲಿ. ನನ್ನ ಫೋಕಸ್ಸು ಇದಷ್ಟೇ ಇರಬೇಕು, ಇದಕ್ಕಷ್ಟೇ ನಾನು ಫೋಕಸ್ ಮಾಡಬೇಕು. ನಾನು ಇಷ್ಟು ಮಾಡ್ತಿದ್ದೀನ, ಇಷ್ಟು ನಾನು ಮಾಡ್ತಾ ಇದನ್ನೇ ಡೂಪ್ಲಿಕೇಟ್ ಮಾಡ್ತಾ ಹೋದ್ರೆ ನನ್ನ ಬಿಸ್ನೆಸ್ ನ್ಯಾಚುರಲ್ ಆಗಿ ಗ್ರೋ ಆಗೇ ಆಗುತ್ತೆ. ಈಗ ನೋಡೋಣ ನೆಕ್ಸ್ಟ್ ನಾನು ಏನ್ ಮಾಡ್ಬೋದು. ನನ್ನ ಡೈಲಿ ಆಕ್ಷನ್ ಗೋಲ್ ಸೆಟ್ಟಿಂಗ್. ಡೈಲಿ ಈಗ ನಾನು ಹೇಳಿದಲ್ಲ 50, 200, 340 ಆಗ್ಬೇಕಲ್ವಾ, ಈ ತರ ನೀವು ಡೈಲಿ ಆಗಿ ಡಿವೈಡ್ ಮಾಡಿ ಏನೇನು ಆಕ್ಷನ್ ಮಾಡ್ಬೋದು ನಾನು ಡೈಲಿ ಅಂತ. ಡೈಲಿ ಅವಧಿ, ಅದು ವಾರ ಇರ್ಬೋದು, ದಿನ ಇರ್ಬೋದು, ನೀವು ಫಿಕ್ಸ್ ಮಾಡಿ ಆಯ್ತಾ. ನಾನು ಇಲ್ಲಿ ಮೋದಿ ಕೇರ್ ಅಷ್ಟೇ ತೋರಿಸ್ತಾ ಇದ್ದೀನಿ. ಇಲ್ಲಿ ಡೆಮೋ, ಇನ್ವಿಟೇಷನ್, ಪ್ರೆಸೆಂಟೇಷನ್ ಎಷ್ಟು ನಾನು ಮಾಡ್ತೀನಿ. ಫುಲ್ ಟೈಮರ್ ಇದ್ದೀರಾ, ಕೆಲವೊಬ್ರು ಪಾರ್ಟ್ ಟೈಮರ್ ಇದ್ದೀರಾ, ಅಂಡ್ ಇದೇ ಬೇರೆ ಬಿಸ್ನೆಸ್ ಜಾಬ್ಗೂ ಹಾಕೊಳ್ಳಿ. ಎಷ್ಟು ಮಾಡ್ತೀರಾ ಪ್ರತಿದಿನ, ಡೈಲಿ ನಾನು ಎಷ್ಟು ಮಾಡ್ತೀನಿ ಡ್ಯಾಶ್, ನೀವೊಂದು ಗೋಲ್ ಸೆಟ್ ಮಾಡ್ಕೊಳ್ಳಿ. ಇವಾಗ್ಲೇನೆ ನೀವು ಸೆಟ್ ಮಾಡಿ. ನಾನು ಹೇಳಿದ್ದಲ್ಲ ಅವಾಗಲೇ, ನನ್ನ ಮೆಂಟರ್ ಹತ್ರ ಹೋಗಿ ಕೇಳ್ತೀನಿ ಅಂತ ನೀವು ಸೆಟ್ ಮಾಡಿ. ನಾನು ಇಷ್ಟು ಮಾಡ್ತೀನಿ, ನಾನು ನಿಮಗೆ ಕಮಿಟ್ ಆಗ್ತಿದ್ದೀನಿ, ನನ್ನನ್ನು ನೀವು ಫಾಲೋ ಅಪ್ ಮಾಡಿ, ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಈ ತರ ಕಮಿಟ್ಮೆಂಟ್ ತಗೊಳ್ಳಿ. ನಾನು ಬಿಸ್ನೆಸ್ ಮಾಡೋಕ್ಕೆ ಬಂದಿದ್ದೀನಿ, ರಾಕೆಟ್ ಸ್ಪೀಡಲ್ಲಿ ನಾನು ಬೆಳೆಯಕ್ಕೆ ಬಂದಿದ್ದೀನಿ, ನಾನು ಬೆಳಿಬೇಕಾಗಿದೆ ಇಷ್ಟು ದಿನದಲ್ಲಿ. ಅವ್ರಿಗೆ ಕೇಳಿ, ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ, ಫುಲ್ ಗೊತ್ತಿಲ್ಲ ಅಂದ್ರೆ ಕೇಳಿ ತಿಳ್ಕೊಳ್ಳಿ ಪ್ಲಾನ್. ನಾನು ಎಷ್ಟು ಮಾಡಬೇಕಾಗಿದೆ, ಏನ್ ಮಾಡಬೇಕಾಗಿದೆ, ಇಲ್ಲಂದಲ್ಲ ನಾಲೆಡ್ಜ್ ಅಂಡ್ ಸ್ಕಿಲ್ ಡೆವಲಪ್ ಮಾಡ್ಕೊಂಡು ಆಕ್ಷನ್ ಮಾಡ್ತೀನಿ. ನಾನು ಪ್ರತಿದಿನ ಇಷ್ಟು ಜನಕ್ಕೆ ಗ್ಯಾರಂಟಿ ನನಗೆ ಗೊತ್ತಿರೋದನ್ನ ಹೇಳ್ಕೊಡ್ತೀನಿ. ಒಂದು ಪ್ರಾಡಕ್ಟ್ ಡೆಮೋ ಇರ್ಬೋದು, ಒಂದು ಇನ್ವಿಟೇಷನ್ ಇರ್ಬೋದು. ಆ ಇನ್ವಿಟೇಷನ್ ಅಲ್ಲಿ ನಿಮಗೆ ಆಪ್ಷನ್ ಇದೆ, ನೀವು ಪರಿವರ್ತನೆಗೆ ಇನ್ವಿಟೇಷನ್ ಮಾಡ್ಬೋದು, ಇಲ್ಲ LT ವರ್ಕ್ಶಾಪಿಗೆ ಕರ್ಕೊಂಡ್ಬಂದು ಬಿಸ್ನೆಸ್ಗೆ ಕರ್ಬೋದು, ಹೆಲ್ತ್ ವರ್ಕ್ಶಾಪಿಗೆ ಕರ್ಕೊಂಡ್ಬರ್ಬೋದು. ಹೆಲ್ತ್ ವರ್ಕ್ಶಾಪ್ ಇದೆ ನಮ್ದು, ಹೆಲ್ತ್ ವರ್ಕ್ಶಾಪ್ನು ಇನ್ವಿಟೇಷನ್ ಮಾಡ್ಬೋದು. ಪ್ರೆಸೆಂಟೇಷನ್, ಪರಿವರ್ತನೆ ಪ್ರೆಸೆಂಟೇಷನ್ ಮಾಡ್ಬೋದು, ಲಾಯಲ್ಟಿ ಪ್ರೆಸೆಂಟೇಷನ್ ಮಾಡ್ಬೋದು, ಯಾವ್ದಾದ್ರು ಸರಿ. ಡೈಲಿ ನಾನು ಇಷ್ಟು ಆಕ್ಷನ್ ಮಾಡೇ ಮಾಡ್ತೀನಿ. ಇಷ್ಟು ಆಕ್ಷನ್ ನಾನು ಮಾಡಲಿಲ್ಲ ಅಂದ್ರೆ ನಾನು ಅವತ್ತು ಊಟನೇ ಮಾಡಲ್ಲ. ಇವತ್ತು ನಾನು ಮಾಡಿದಿಲ್ಲ ಸಂಕಲ್ಪ, ನಾನು ಇವತ್ತು ನ್ಯಾಚುರಲ್ ಮೀಲಲ್ಲಿ ಇದ್ದೀನಿ. ಯಾಕೆ? ನಂದೊಂದು ಟಾರ್ಗೆಟ್ ಇದೆ, ಆ ಟಾರ್ಗೆಟ್ ರೀಚ್ ಆಗೋ ತನಕ, ನಾನು ಅನ್ಕೊಂಡಿದ್ದು ಆಗೋ ತನಕ ನಾನು ಊಟ ಮುಟ್ಟಲ್ಲ. ಇದು ನನಗೆ ಮಾಡ್ಕೊಂಡಿರೋ ಸಂಕಲ್ಪ. ಈ ತರ ನಿಮಗೆ ನೀವೊಂದು ಸಂಕಲ್ಪ ಮಾಡಿರಲ್ಲ, ನಾನು ಈ ತರ ಒಂದು ಪ್ರಮೋಷನ್ ಮಾಡೋ ತನಕ ನಾನೊಂದು ಏನೋ ಒಂದು ಸ್ಯಾಕ್ರಿಫೈಸ್ ಮಾಡ್ತೀನಿ. ಅದು ನನಗೆ ಯಾವಾಗಲೂ ನೆನಪಾಗ್ತಿರ್ಬೇಕು. ಆ ತರ ಸಂಕಲ್ಪ ನಾನು ಮಾಡ್ಬೋದಾ ಯೋಚನೆ ಮಾಡಿ. ನೆಕ್ಸ್ಟ್ ವಾರ, ಒಂದು ವಾರದಲ್ಲಿ ಏನ್ ಮಾಡ್ತೀರಾ, ಎಷ್ಟು ಮಾಡ್ತೀರಾ. ಕೆಲವೊಬ್ಬರಿಗೆ ಡೈಲಿ ಮಾಡಕ್ ಆಗದಿರ್ಬೋದು, ಒಂದು ವಾರದ ಟಾರ್ಗೆಟ್ ತಗೊಳ್ಳಿ. ದಿನಗಳು ಕಳಿತಾನೆ ಇದೆ, ಚಿಟಿಕೆ ಹೊಡೆಯಲ್ಲ ಹೋಗುತ್ತೆ. ಎಷ್ಟು ಜನಕ್ಕೆ ಗೊತ್ತೇ ಇಲ್ಲ ನನಗೆ ಆಲ್ರೆಡಿ ಇಷ್ಟು ವರ್ಷ ಆಗಿದೆ ಅಂತ. ಮಕ್ಕಳು ಕಣ್ಮುಂದೆ ಬಂದ್ಬಿಡ್ತಾರೆ. ಒಂದು ವಾರ ಹೇಗಾಯ್ತು ಗೊತ್ತಿಲ್ಲ, ಒಂದು ತಿಂಗಳು ಹೇಗಾಯ್ತು ಗೊತ್ತಿಲ್ಲ, ಆದ್ರೆ ಗ್ರೋತ್ ಅಲ್ಲೇ ಇರುತ್ತೆ, ಇಲ್ಲ ಮೈನಸ್ ಇರುತ್ತೆ, ಅಥವಾ ಅಷ್ಟೇ ಇರುತ್ತೆ. ಸೆಟ್ ಮಾಡಿ, ಡೈಲಿ ಟಾರ್ಗೆಟ್ ಸೆಟ್ ಮಾಡಿ, ವೀಕ್ಲಿ ಸೆಟ್ ಮಾಡಿ, ಮಂತ್ಲಿ ಸೆಟ್ ಮಾಡಿ. ಒಂದು ಮಂತಲ್ಲಿ ಗ್ಯಾರಂಟಿ ನಾನು ಇಷ್ಟು ಆಕ್ಷನ್ ಮಾಡೇ ಮಾಡ್ತೀನಿ. ಆಕ್ಷನ್ ಕಡೆ ಫೋಕಸ್ ಮಾಡಿ. ನೀವು ರಿಸಲ್ಟ್ ಯೋಚನೆ ಮಾಡೋದೇ ಬೇಡ, ತಂತಾನೆ ಬರುತ್ತೆ. ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಕರ್ಮ ನಾನು ಮಾಡೋಣ ಅಷ್ಟೇ, ಫಲ ನನಗೆ ಯೋಚನೆ ಮಾಡಬೇಕಾಗಿಲ್ಲ. ನಾಲೆಜ್ ತಗೊಳ್ಳೋಣ, ಸ್ಕಿಲ್ ತಗೊಳ್ಳೋಣ, ಎಕ್ಸಲೆನ್ಸ್ ಆಗಿ ಕೆಲಸ ಮಾಡೋಣ ಅಷ್ಟೇ. ನೆಕ್ಸ್ಟ್ ಈಗ ಕಾಂಟ್ರಿಬ್ಯೂಷನ್ ಗೋಲ್ ಸೆಟ್ಟಿಂಗ್. ಈಗ 2 ರೀತಿಯಲ್ಲಿ ಗೋಲ್ ಸೆಟ್ ಮಾಡ್ಬೋದು. ನಾನು ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತೀನಿ, ಸೇವೆ ಮಾಡಬೇಕಾಗಿರೋ ಜನಸಂಖ್ಯೆ ಎಷ್ಟು ಜನಕ್ಕೆ ನಾನು ಲಾಯಲ್ಟಿ ಕೊಡಿಸ್ತೀನಿ, ಪ್ರಿಫರ್ಡ್ ಕಸ್ಟಮರ್ ಮಾಡ್ತೀನಿ, ಸೇವೆ ಮಾಡೋ ದಿನಾಂಕ, ಯಾವ ಡೇಟ್ ಒಳಗಡೆ ಎಷ್ಟು ಮಾಡ್ತೀನಿ, 2 ಗೋಲ್ ಸೆಟ್ ಮಾಡ್ಬೋದು. ಡೈಲಿ ಎಷ್ಟು ಮಾಡ್ತೀನಿ, ಪ್ಲಸ್ ಈಗ ನಮ್ದು ಟಾರ್ಗೆಟ್ ಇದೆ 10,000 ಪ್ಲಸ್ ಅರ್ನ್ ಮಾಡಬೇಕು, ಅದಕ್ಕೆ 50 ಜನ ಆಗ್ಬೇಕು. 50 ಜನನ ಯಾವಾಗ ಮಾಡ್ತೀರಾ, ಯಾವ ಜನ್ಮಕ್ಕೆ ಮಾಡ್ಬೇಕು, ಯಾವ ವರ್ಷ ಮಾಡ್ಬೇಕು, 10 ವರ್ಷ ಆದ್ಮೇಲೆ ಮಾಡ್ಬೇಕಾ, 50 ವರ್ಷ ಆದ್ಮೇಲೆ ಮಾಡ್ಬೇಕಾ, 1 ವರ್ಷದಲ್ಲಿ ಮಾಡ್ಬೇಕಾ, 1 ತಿಂಗಳಲ್ಲಿ ಮಾಡ್ಬೇಕಾ, 1 ದಿನದಲ್ಲಿ ಮಾಡ್ಬೇಕಾ, ಇಟ್ಸ್ ಅಪ್ ಟು ಯು. ಇಟ್ಸ್ ಆಲ್ ಫಿಕ್ಸ್ಡ್, ನಿಮ್ಮ ಹತ್ರ ಇದೆ, ಅದು ಡ್ಯಾಶ್ ಇದೆ. ನೀವು ಡಿಸೈಡ್ ಮಾಡಿ ಯಾವ ಡೇಟ್ ಒಳಗಡೆ ನಾನು ಗ್ಯಾರಂಟಿಯಾಗಿ, ನಾನು ನನ್ನ ಟೀಮಿಂದ ಗ್ಯಾರಂಟಿ 50 ಜನಕ್ಕೆ ನಾನು ನನ್ನ ಬೆಸ್ಟ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ ಲಾಯಲ್ಟಿ ಬೆನಿಫಿಟ್ ನಾನು ಕೊಡಿಸ್ತೀನಿ. ಮೋರ್ ದೆನ್ 50% ಇರೋ ಬೆನಿಫಿಟ್ ನಾನು 50 ಜನಕ್ಕೆ ನನ್ನಿಂದ ಸೇವೆ ಮಾಡಿಸ್ತೀನಿ. ಈ ದಿನದೊಳಗಡೆ
ಈ ದಿನಾಂಕದೊಳಗಡೆ ನಾನು ಟಾರ್ಗೆಟ್ ಸೆಟ್ ಮಾಡ್ತೀನಿ. ಇದನ್ನ ಸೆಟ್ ಮಾಡಿ ಲಾಸ್ಟಿಗೆ ಆದ್ಮೇಲೆ ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ. 200+ ಯಾವಾಗ ಆಗುತ್ತೆ, ಯಾವ ಡೇಟ್ ಒಳಗಡೆ ನಾನು 200 ಟಾರ್ಗೆಟ್ ರೀಚ್ ಮಾಡ್ತೀನಿ, ಯಾವ ಡೇಟ್ ಒಳಗಡೆ ನಾನು 340 ಟಾರ್ಗೆಟ್ನ ರೀಚ್ ಮಾಡ್ತೀನಿ. ಇಷ್ಟನ್ನ ನೀವು ಮಾಡ್ಕೊಳ್ಳಿ. ಅವಾಗ ಆಟೋಮೆಟಿಕ್ ಆಗಿ ಈ ಡೇಟ್ ಸೆಟ್ ಮಾಡಿ, ಈ ಟಾರ್ಗೆಟ್ನ ಸೆಟ್ ಮಾಡಿ, ನಿಮಗೆ ತಂತಾನೆ ಬರುತ್ತೆ ಬಿಸ್ನೆಸ್, ತಂತಾನೆ ಬರುತ್ತೆ ಇನ್ಕಮ್. ಅದ್ರ ಬಗ್ಗೆ ಯೋಚನೆ ಮಾಡೋದೇಕಿಲ್ಲ. ಇದಕ್ಕೇನೆ ಇಲ್ಲಿ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಇದನ್ನ ಚೆಕ್ ಮಾಡಿ. ವಿನ್, ನಿಮ್ಮ ಗ್ರಾಹಕ ವಿನ್ ಆಗ್ಬೇಕು. ಅಡ್ವೈಸರ್, ನೀವು ಅಡ್ವೈಸರ್ ಆಗಿದ್ದೀರಿ, ನೀವು ವಿನ್ ಆಗ್ಬೇಕು, ನಿಮಗೂ ಲಾಭ ಬರುತ್ತೆ. ಓಕೆ, ಯಾವುದೇ ಬಿಸ್ನೆಸ್ ಲಾಭ ಇಲ್ದಲೆ ಮಾಡ್ಕೊಡುದು. ಓಕೆ, ಕಂಪನಿ ವಿನ್ ಆಗುತ್ತೆ ತಂತಾನೆ, ಅದ್ರ ಜೊತೆಗೆ ದೇಶನೂ ಸಹ ವಿನ್ ಆಗುತ್ತೆ. ನಿಮ್ಮ ಜಾಬಲ್ಲೂ ಅಷ್ಟೇನೆ, ನಿಮಗೆ ಡೈರೆಕ್ಟ್ ಗ್ರಾಹಕರಿಗೆ ಟಚ್ ಇರೋದಿಲ್ಲ, ಆದ್ರೆ ನೀವು ಮಾಡೋ ಕೆಲಸ ಅಲ್ಟಿಮೇಟ್ ಗ್ರಾಹಕದಲ್ಲಿ. ನೀವೊಂದು ಫ್ಯಾಕ್ಟ್ರಿನಲ್ಲಿ ಏನೋ ಒಂದು ಪ್ರೊಡಕ್ಷನ್ ಮಾಡ್ತಿರ್ತೀರಿ, ಒಂದು ಗಾಡಿ ಪಾರ್ಟ್ಸ್ ಮಾಡ್ತಿರ್ತೀರಿ ಅನ್ಕೊಳ್ಳಿ. ಅದು ನೀವು ಮಾಡೋ ಗಾಡಿ ಪಾರ್ಟ್ಸ್ ಇಂದ ಸೇಲ್ ಮಾಡೋದು ಸೇಲ್ಸ್ ಟೀಮ್, ಆದ್ರೆ ಅದು ಗಾಡಿ ತಗೊಂಡವರು ಗ್ರಾಹಕರು, ಅವ್ರಿಗೆ ನಾನೇನ್ ಸೇವೆ ಮಾಡ್ತಿದ್ದೀನಿ ಅನ್ನೋ ಸ್ಕಿಲ್ ನಿಮ್ಗಿರುತ್ತೆ. ನೀವಲ್ಲಿ ವರ್ಕರ್. ಇವಾಗ ಅಡ್ವೈಸರ್ ಅಂದ್ರೆ ನೀವು ವರ್ಕರ್ ಅಂತ ತಗೊಳ್ಳಿ. ನಿಮ್ ಕಂಪ್ನಿನೂ ಬೆಳಿಬೇಕು, ದೇಶನೂ ಬೆಳಿಬೇಕು. ನಾನೇನ್ ಮಾಡ್ತೀನಿ ಗೊತ್ತಾ, ಅಲ್ಲಿ ಬರೀ ಕಂಪ್ನಿನೇ ಉದ್ಧಾರ ಆಗ್ತಿದೆ, ಬರೀ ಬಾಸ್ ಉದ್ಧಾರ ಆಗ್ತಾ ಇದ್ದಾನೆ, ಈ ನೆಗೆಟಿವ್ ಥಾಟ್ ಕಳಿಸಿ ನಾನು ಉದ್ಧಾರ ಆಗೋದಾಗ ನನಗೆ ಯೂನಿವರ್ಸ್ ಏನ್ ಹೇಳ್ತು ಗೊತ್ತಾ, ನಿನಗೆ ಉದ್ಧಾರ ಆಗೋರನ್ನ ಕಂಡ್ರೆ ಆಗಲ್ಲ, ತಥಾಸ್ತು ಅನ್ನತ್ತೆ. ಅವರು ಉದ್ಧಾರ ಆಗ್ಬೇಕು ಅನ್ನೋ ಸಂಕಲ್ಪ ನಾನು ಮಾಡ್ಬೇಕು. ನಾನು ಕಂಪ್ನಿನ ಬೆಳೆಸ್ಬೇಕು, ನಾನು ಬೆಳಿಬೇಕು. ಕಂಪ್ನಿ ಬೆಳೆದಷ್ಟು ನಾನು ಬೆಳಿತೀನಿ. ಜಾಬಲ್ಲಿ ಇರ್ತಕ್ಕಂಥ 99.9% ಎಂಪ್ಲಾಯ್ಸ್ ಇದನ್ನು ಮಾಡಲ್ಲ. ಕೆಲಸ ಸಿಗೋ ತನಕ ಮಾತ್ರ, ಕೆಲಸ ಸಿಕ್ಕರೆ ಸಾಕು, ದೇವ್ರೆ 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 ದೇವ್ರೆ, ಬಾಸಿಗೆ ಏನ್ ಬೇಕಾದ್ರೂ ಮಾಡಕ್ ರೆಡಿದೀವಿ, ಕೆಲಸ ಕೊಡಿಸ್ತಾನೆ ದೇವ್ರು. ಕೆಲಸ ಕೊಟ್ಟು 1 ತಿಂಗಳು 1 ವರ್ಷ ಅಷ್ಟೇ, ಆಮೇಲೆ ಸ್ಟಾರ್ಟ್ ಕಂಪ್ನಿ ಬಗ್ಗೆ ಬ್ಲೇಮ್ ಮಾಡೋದಕ್ಕೆ, ಪ್ರಾಬ್ಲಮ್ ಮಾಡಕ್ಕೆ, ಬರೀ ಕಂಪ್ನಿ ಉದ್ಧಾರ ಆಗ್ತಾ ಇದೆ, ಅದು ಇದೆಲ್ಲದೂ ತೆಗೆದಾಕಿ. ಈ ಫಾರ್ಮುಲಾ ನೋಡಿ, ನಿಮ್ಮ ಆಕ್ಷನ್ ಅಲ್ಲಿ ಈ ಫಾರ್ಮುಲಾ ಇದೆಯಾ? ನಿಮ್ಮನ್ನ ಯಾರು ತಡೆಯಕ್ಕಾಗಲ್ಲ ನಿಮ್ಮ ಸ್ಪೀಡಿಗೆ. ಓಕೆ, ಅಂಡ್ ಇದು ವೆರಿ 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 ಇಂಪಾರ್ಟೆಂಟ್. ರಾಬರ್ಟ್ ಕಿಯೋಸಕಿ ಅಂತ ಇಸ್ ಅ ವೆರಿ ವೆರಿ ಫೇಮಸ್ ಆಥರ್. ಹೆಚ್ಚು ಜನರಿಗೆ ಸೇವೆ ಮಾಡುವುದರಿಂದ ಹೆಚ್ಚು ಹೆಚ್ಚು ಹಣ ಬರುತ್ತಿರುತ್ತದೆ. ಇವತ್ತು ನನಗೆ ಯಾಕೆ ಹೆಚ್ಚಿಗೆ ಹಣ ಬರ್ತಿಲ್ಲ ಅಂದ್ರೆ, ನನ್ನಿಂದ ಹೆಚ್ಚಿಗೆ ಸೇವೆ ಆಗ್ತಿಲ್ಲ. ಆಸ್ ಸಿಂಪಲ್ ಆಸ್ ದಾಟ್. ನನಗೆ ಹಣ ಬಂದಿಲ್ಲ ಅಂತ ಕೊರಗ್ತಾ ಇದ್ದೀನಿ ನಾನು. ನನ್ನಿಂದ ಹೆಚ್ಚಿಗೆ ಜನಕ್ಕೆ ಸೇವೆ ಆಗಿಲ್ಲ ಅಂತ ಯಾವತ್ತಾರು ಕೊರಗಿದ್ದೀನ? ನನ್ನ ಕಂಪನಿ ಪ್ರಮೋಷನ್ ಮಾಡ್ತಿಲ್ಲ, ಆ ಪ್ರಮೋಷನ್ಗೆ ಬೇಕಾಗಿರೋ ಟ್ಯಾಲೆಂಟ್, ಸ್ಕಿಲ್ಲು, ಆಕ್ಷನ್ ನಾನು ಮಾಡಿದ್ದೀನ? ನನ್ನ ಬಿಸ್ನೆಸ್ ಆಗ್ತಿಲ್ಲ, ನನ್ನ ಅಂಗಡಿನಲ್ಲಿ ವ್ಯಾಪಾರ ಆಗ್ತಿಲ್ಲ, ಕಸ್ಟಮರ್ಗೆ ಎಕ್ಸ್ಟ್ರಾ ವ್ಯಾಲ್ಯೂ ಆಡೆಡ್ ಸರ್ವಿಸ್ ಏನ್ ಕೊಟ್ಟಿದ್ದೀನಿ ನಾನು? ಮೋದಿ ಕೇರ್ ನಲ್ಲಿ ಬಿಸ್ನೆಸ್ ಆಗ್ತಿಲ್ಲ, ಅಚೀವ್ಮೆಂಟ್ ಆಗ್ತಿಲ್ಲ, ನನಗೆ ಇನ್ಕಮ್ ಆಗ್ತಿಲ್ಲ, ಮಂತ್ ಎಂಡ್ ಅಲ್ಲಿ ನಾನು ವರ್ಕ್ ಮಾಡ್ತೀನಿ, ಅಥವಾ ನಾನು ಅನ್ಕೊಂಡಿರೋ ಇನ್ಕಮ್ ಬಂದಿಲ್ಲ ಅಂತೀನಿ. ಆದ್ರೆ ಇವತ್ತು ಯಾರೆಲ್ಲ ಟಾಪ್ ಅಚೀವರ್ಸ್ ಇದ್ದಾರೆ, ಅವರೆಲ್ಲರದು ಇನ್ಕಮ್ ಯಾಕೆ ಅಷ್ಟು ಜಾಸ್ತಿ ಆಗಿದೆ? ನಿಮ್ಮ ಕಸ್ಟಮರ್ ಸಂಖ್ಯೆ, ಅವರ ಕಸ್ಟಮರ್ ಸಂಖ್ಯೆ ಒಂದೇ ಇದೆಯಾ? ಎಷ್ಟು ಜನಗಳಿಗೆ ಯಾರು ಸೇವೆ ಮಾಡಿದಾರೋ ಅಷ್ಟು ಹಣ ಬಂದಿದೆ. ಇವಾಗ ನಾನು ಯೋಚನೆ ಮಾಡ್ಬೇಕಾದ್ರೆ, ನನ್ನ ಫೋಕಸ್ ಹೆಚ್ಚು ಜನಕ್ಕೆ ಸೇವೆ ಮಾಡ್ತಾ ಮಾಡ್ತಾ ಆಟೋಮೆಟಿಕ್ ಆಗಿ ನನಗೆ ಇನ್ಕಮ್ ಬಂದೇ ಬರುತ್ತೆ, ಯಾವುದೇ ರಂಗದಲ್ಲೂ ಸಹಿತ. ಓಕೆ, ಇಷ್ಟು ನೀವು ಮಾಡಿದ್ದೆ ಆದ್ರೆ 100% ನೀವು ಗ್ಯಾರಂಟಿ ಆಗಿ ನಿಮ್ಮ ಸ್ಪೀಡು ಇನ್ಕ್ರೀಸ್ ಆದ್ರೆ, ಆಕ್ಷನ್ ಸ್ಪೀಡು, ರಿಸಲ್ಟ್ ಗ್ಯಾರಂಟಿ ಇನ್ಕ್ರೀಸ್ ಆಗೇ ಆಗುತ್ತೆ. ಈ ತರ ನೀವು ಎಷ್ಟು ಜನ ವರ್ಕ್ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಿದ್ದೀರಾ ನಿಮಗೆ ಬಿಟ್ಟಿದ್ದು. ಇದು ನಾನೇನು ಆಪ್ಷನ್ ಅಷ್ಟೇನೆ. ಏನ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ಬೋದು, ಬಟ್ ಯಾರು ಮಾಡ್ತಾರೆ? ಅಗೈನ್ ನಾನು ಹೇಳಿದಲ್ಲ, ಆ 5% ಜನ ಅಷ್ಟೇನೆ ಮಾಡೋದು. ಇದೇ ಸತ್ಯ. ಇದುವರೆಗೂ ಈ ಭೂಮಿ ಮೇಲೆ 5% ಜನನೇ ಟಾಪ್ ಸಕ್ಸಸ್ಫುಲ್ ಪೀಪಲ್ ಆಗಿರೋದು. ಅದೇ ಕಾರಣಕ್ಕೆ ನಾವು ಹೇಳ್ತೀವಿ, ಅಯ್ಯೋ ನಾವು 95% ಅಂತ, ನಮಗೆ ಗ್ರೇಟ್ ಅಂತ ನಾವು ಸಮಾಧಾನ ಮಾಡ್ಕೊಂತೀವಿ. ಓಟ್ ಹಾಕದಂಗೆ, ಯಾವ ಗುಂಪು ಜಾಸ್ತಿ ಸೇರಿದ್ಯೋ ಅದಕ್ಕೆ ಓಟ್ ಹಾಕೋಣ, ಆ ಪಾರ್ಟಿ ಗೆಲ್ಲುತ್ತೆ ಅಂತ. ನಮ್ಮ ಪಾರ್ಟಿನ ಸೋಲಿಸ್ಬೇಕು ನಾವಿಲ್ಲಿ. ನಮ್ಮಲ್ಲಿ ಮೀಟಿಂಗ್ ಬಿಲೀವ್ ಇದೆಯಲ್ಲ, ನಮ್ಮ ಪಾರ್ಟಿನ ಸೋಲಿಸ್ಬೇಕು. ನಾವು 5% ಕಡೆ ಹೋಗ್ಬೇಕು ಅಂದ್ರೆ ನಾನು ಈ ಗುಂಪಲ್ಲಿ ಇರಂಗಿಲ್ಲ. ಈ ಗುಂಪನ್ನ ಸೈಡಿಗೆ ಇಟ್ಟು ನಾನು ಆಕ್ಷನ್ ಮಾಡ್ಬೇಕು. ನನ್ನ ಸೇವೆ ಇವತ್ತು ಈಗೇನ್ ಮತ್ತೆ ಹೇಳ್ತಾ ಇದ್ದಿಲ್ವಾ, ಫಸ್ಟ್ ಕ್ಯಾಟಗರಿ ನೋಡಿದ್ರಲ್ವಾ ಮಹಾನ್ ವ್ಯಕ್ತಿಗಳನ್ನ, ಇವರಿಂದ ಎಷ್ಟು ಜನಕ್ಕೆ ಸೇವೆ ಆಗಿದೆ? ಅಷ್ಟು ಜನಕ್ಕೆ ಸೇವೆ ಆಗಿದ್ರಿಂದನೇ ತಾನೇ ಅವ್ರಿಗೆ ಅಷ್ಟು ಇನ್ಕಮ್ ಬರ್ತಿರೋದು. ಆ ಚಿಂತನೆ ನಾನು ಮಾಡಿದ್ದೀನ. ಎವ್ರಿ ಡೇ ನಾನು ಯೋಚನೆ ಮಾಡ್ಬೇಕಾಗಿರೋದು ಅದು, ಇವತ್ತು ನನ್ನಿಂದ ಎಷ್ಟು ಜನಗಳಿಗೆ ಸೇವೆ ಮಾಡಬೇಕು, ಇವತ್ತು ನಾನು ಏನ್ ವ್ಯಾಲ್ಯೂ ಆಡ್ ಮಾಡಬೇಕು ನನ್ನ ಕಸ್ಟಮರ್ಗೆ. ಅಂಡ್ ಈ ಥಾಟ್ ಇರೋದಿಕ್ಕೇನೆ ನನಗೆ ಈ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಬಂದಿದ್ದು. ನನ್ನಿಂದ ಏನು ಎಕ್ಸ್ಟ್ರಾ ಆಡ್ ಮಾಡಬೇಕು,
ನನಗೀಗಲೂ ನನಗೆ ಈ ಥಾಟ್ ಬಂದಿದ್ದು ನನಗೆ LT ವರ್ಕ್ಶಾಪ್ ಬಂದವರಿಗೆ ಗೊತ್ತಾಗುತ್ತೆ ಫುಲ್ ಡೀಟೇಲ್ ನನ್ನ ಲೈಫ್ ಜರ್ನಿ. ನನ್ನ ಇನ್ಕಮ್ 10 ಲಕ್ಷ ಆಯ್ತು. ಅವತ್ತು ನಾನು ಡಿಸೈಡ್ ಮಾಡಿದ್ದು, ನನಗೆ 10 ಲಕ್ಷ ಬಂತು, ನಾನೇನ್ ಕೊಟ್ಟೆ ಈ ಕಂಪನಿಗೆ ವಾಪಸ್? ನನ್ನ ಜೊತೆ ಇದ್ದವ್ರಿಗೆ ಏನ್ ಕೊಟ್ಟೆ? ಅವರಿಗೋಸ್ಕರ ನಾನು ಏನ್ ಮಾಡ್ಬೋದು? ಅಲ್ಲಿ ತನಕನೂ ನಾನು ಇದೆಲ್ಲದು ಫಾಲೋ ಮಾಡಿದ್ಕೆ 10 ಲಕ್ಷ ಬಂದಿದ್ದು, ಸುಮ್ಮನೆ ಏನು ಬಂದಿಲ್ಲ. ಸಮೀರ್ ಮೋದಿ ನನ್ನ ಮಾವಲ್ಲ. ಯಾರೆಲ್ಲ ಇದ್ದಾರೆ, ಯಾರಿಗೂ ಯಾರು ಏನು ಪುಕ್ಸಟೆ ಕೊಟ್ಟಿಲ್ಲ. ಯಾರೆಲ್ಲ ಯಾರು ಕೆಲಸ ಮಾಡಿದ್ದಾರೆ ಅಷ್ಟೇ ಪಡ್ಕೊಂಡಿದ್ದಾರೆ. ಹಾಗೇನೆ ನೀವು ಡಿಸೈಡ್ ಮಾಡ್ಬೇಕಾಗಿರೋದು, ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ, ನಿಮ್ಮ ಬಿಸ್ನೆಸ್ ಅಲ್ಲಿ ನಿಮ್ಮಿಂದ ಎಷ್ಟು ಜನಗಳು ತೃಪ್ತಿ ಹೊಂದಿದ್ದಾರೆ, ಎಷ್ಟು ಜನಗಳು ನಿಮ್ಮ ಸರ್ವಿಸ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸಬ್ಸ್ಕ್ರಿಪ್ಷನ್ ಮೊನ್ನೆ ನೋಡಿದ್ರಲ್ಲ, ಚಿರಾಗ್ ಶರ್ಮಾ ಟ್ರಾನ್ಸ್ಜೆಂಡರ್ 10 ಲಕ್ಷ ಪ್ಲಸ್ ಸಬ್ಸ್ಕ್ರೈಬರ್ಸ್. ಹೇಗಾದ್ರು ಅವರಿಗೆ? ಅವರ ಹಾರ್ಡ್ ವರ್ಕ್, ಅವರ ಇಂಟೆನ್ಷನ್, ಅವರ ಸ್ಕಿಲ್ 10 ಲಕ್ಷ ಜನನ ಅಕ್ಸೆಪ್ಟ್ ಮಾಡಿದೆ ಸಬ್ಸ್ಕ್ರೈಬ್ ಹೊತ್ತೋದಕ್ಕೆ. ನನ್ನ ಸಬ್ಸ್ಕ್ರೈಬರ್ಸ್ ಎಷ್ಟು, ಆಕ್ಟಿವ್ ವ್ಯೂಸ್ ಎಷ್ಟು, ನಾನು ಎಷ್ಟು ಜನಗಳಿಗೆ ಬೇಕಾಗಿದ್ದೀನಿ, ನಾನು ಇವತ್ತು ನಾನು ಎಷ್ಟು ಜನಕ್ಕೆ ವ್ಯಾಲ್ಯೂ ಆಡ್ ಮಾಡ್ತಾ ಇದ್ದೀನಿ ನಾನು ಇವತ್ತು. ಇದನ್ನ ನೀವು ಮಾಡ್ತಾ ಹೋದ್ರೆ ನಿಮ್ಮನ್ನ ಯಾರೂ ತಡೆಯಕ್ಕಾಗಲ್ಲ. ನಾನು ಹೇಳ್ತೀನಿ ಗೊತ್ತಾ, ನೀವು ಮಾಡಿದ್ರೆ ಅವನು ಕೊಡ್ಬೇಕು, ಅವ್ರ ಅಪ್ಪನೂ ಕೊಡ್ಬೇಕಂತ. 2 + 2 = 4 ಆಲ್ವೇಸ್. ನೀವು ಚೆಕ್ ಮಾಡ್ಕೋಬೇಕಾದ್ರೆ ಒಂದೇ, ನಾನು ಏನು, ಎಷ್ಟು, ಯಾವುದು ಮಾಡ್ತಿದ್ದೀನಿ ಅಂತ. ಓಕೆ, ಇಷ್ಟು ನನ್ನ ಇವತ್ತಿನ ಸೆಷನ್ನು. ನನ್ನ ಪ್ರಾಮಿಸ್ ಮಾಡಿದಾಗೆ 8 ಸೆಷನ್ ಕಂಪ್ಲೀಟ್, ಆಲ್ ಚಾಪ್ಟರ್ಸ್ ಕವರ್ ಆಗಿದೆ. ಈಗ ಇದನ್ನ ನೀವು ಪ್ರಾಕ್ಟೀಸ್ ಮಾಡೋದು ನಿಮ್ಮ ಕೈನಲ್ಲಿದೆ. ಈಗ ಟೂಲ್ಸ್ನ ಕೊಟ್ಟಿದ್ದೀನಿ, ಸಿಸ್ಟಮು ಸಹ ಇದೆ. ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಈಗ ನಾನು ನಿಮಗೆ ಒಂದು ಸ್ಪೆಷಲ್ ಇನ್ವಿಟೇಷನ್ ಮಾಡ್ತಿದ್ದೀನಿ. ನಾಳೆ ನಿಮಗೆ 9 ಗಂಟೆಗೆ